ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ನಮ್ಮ ಮನೆ ಹೇಗಿದೆ, ನಮ್ಮ ಪುಟ್ಟ ಗೂಡು, ನಮ್ಮ ಕನಸು ನಿಲಿಯಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ಪ್ಲೀಸ್ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಪುಟ್ಟ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದು ನಮ್ಮ ಬಿಲ್ಡಿಂಗ್ನ ಔಟ್ಲುಕ್. ಎರಡು ಡಬಲ್ ರೋಡ್ ಸಿಗುತ್ತೆ ನಮಗೆ, ಎರಡು ಕಾರ್ನರ್ ಸೈಟ್ ಅಂತ ಹೇಳ್ಬೋದು. ನಮ್ಮದು ಒಂದು ಹೈವೇ ಸಿಗುತ್ತೆ, ಒಂದು ಸರ್ವಿಸ್ ರೋಡ್ ಸಿಗುತ್ತೆ. ಈ ರೀತಿ ನಮ್ಮನೆ ನೋಡ್ಬೋದು. ನಮ್ಮ ಬಿಲ್ಡಿಂಗು ಸ್ವಲ್ಪ ಹಿಂದೆ ಮುಂದೆ ಅಂತ ಅನಿಸುತ್ತೆ, ಏಕೆಂದರೆ ಎರಡು ಪಾಯನ ಹಾಕಿ ಮಾಡಿರುವಂಥದ್ದು. ಇಡೀ ಸೈಟ್ಗೆ ಒಂದೇ ಆಯ ಕುತ್ಕೊಂಡಿಲ್ಲ, ಅದಕ್ಕೆ ಸಪ್ರೇಟಾಗಿ ಎರಡು ಪಾಯನ ಹಾಕಿ ಬಿಲ್ಡಿಂಗ್ ಎದ್ದಿರೋ ಅಂಥದ್ದು ಇದು. ಸೊ ಕೆಳಗಡೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡೂ ಕೂಡ ಕಮರ್ಷಿಯಲ್ ಪರ್ಪಸ್ ಆಗಿ ಮಾಡಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಬಜಾಜ್ ಅವ್ರದ್ದು ಸರ್ವಿಸ್ ಇದೆ, ಫಸ್ಟ್ ಫ್ಲೋರಲ್ಲಿ ಶೋರೂಮ್ ಇದೆ, ಹಾಗೆ ಪಕ್ಕದಲ್ಲಿ ಚೇತಕ್ದು ಶೋರೂಮ್ ಇದೆ. ಅದ್ರ ಮೇಲೆ 3 BHK ಒಂದು ಮನೆ ಇದೆ ನಾವಿರುವಂಥದ್ದು, ಅದ್ರ ಪಕ್ಕದಲ್ಲಿ 2 BHK ಒಂದು ರೆಂಟ್ ಪರ್ಪಸ್ಗೆ ಮಾಡಿದ್ವಿ. ಔಟ್ಲುಕ್ ನೋಡ್ಬೋದು ನೀವು. ನಮ್ಮ ಮನೆ ಏನಿದೆಲ್ಲ ಅಲ್ಲಿ ಮಾತ್ರ ಸ್ವಲ್ಪ ಡಿಸೈನ್ನ ಮಾಡಿದ್ವಿ. ಅಲ್ಲೂ ಕೂಡ ಜಾಲಿ ಕಟಿಂಗ್ನ ಮಾಡಿ ಡಿಕೋ ಪೇಂಟನ್ನು ಮಾಡ್ಕೊಂಡಿದ್ದೀವಿ. ಆ ಕಡೆ ನೀವು ನೋಡೋದಾದರೆ ಒಂದು MS ವರ್ಕಲ್ಲಿ ಅಲ್ಲೂ ಕೂಡ ಜಾಲಿ ಕಟಿಂಗ್ ಥರ ಮಾಡಿಸಿ ಅದಕ್ಕೂ ಕೂಡ ವೈಟ್ ಪೇಂಟ್ ಹಾಕಿದ್ವಿ, ಲುಕ್ ಚೆನ್ನಾಗಿ ಬರುತ್ತೆ ಅಂತ. ಇದು ಬಂದು ಫ್ರಂಟ್. ನಮ್ಮ ಮನೆ ಈಸ್ಟ್ ಫೇಸಿಂಗ್ ಇರೋದು, ಡೋರು ಈ ರೀತಿ ಬರುತ್ತೆ ಈಸ್ಟ್ ಫೇಸಿಂಗ್ಗೆ. ಇದು ಎಂಟ್ರೆನ್ಸು. ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೊಂದು ಅಮೃತ ಬಳ್ಳಿ ಗಿಡನ ಹಾಕಿದ್ದೀವಿ ಗೇಟ್ಗೆ. ತುಂಬ ಚೆನ್ನಾಗಿ ಹಬ್ಬಿದೆ ಅದು. ಹೀಗಿದೆ ಎಂಟ್ರಿ ಆಗೋ ಅಂತಹ ನಮ್ಮ ಮನೆಗೆ ಎಂಟ್ರಿ ಇದು. ಸೊ ಇಲ್ಲಿ ನೀವು ನೋಡ್ಬೋದು ಸ್ಟೆಪ್ಸ್ ಇದೆ ಮನೆಗೆ ಮೇಲೆ ಹೋಗೋಕ್ಕೆ ಅಂತ. ಹಾಗೆ ಪಕ್ಕದಲ್ಲಿ ಇದು ಲಿಫ್ಟ್ ಪಾಯಿಂಟು. ಸೊ ಲಿಫ್ಟ್ ಇನ್ನೂ ಸದ್ಯಕ್ಕೆ ಹಾಕ್ಸಿಲ್ಲ. ಹಾಗೆ ಇಲ್ಲಿ ಹೋದರೆ ನನ್ನ ಬೈಕ್ ನಿಲ್ಲಿಸುವಂಥ ಜಾಗ. ಹಾಗೆ ನಮ್ಮ ಮನೆಯಲ್ಲಿ UPS ಇರ್ಬೋದು, ಸಿಲಿಂಡರ್ ಇರ್ಬೋದು, ಎಲ್ಲ ಕೂಡ ಕೆಳಗೆ ಇಟ್ಕೋತೀವಿ. ಸೆಕೆಂಡ್ ಫ್ಲೋರ್ ತನಕ ಎತ್ಕೊಂಡು ಹೋಗೋಕ್ಕಾಗಲ್ಲ. ಹಾಗೆ ಬಂದವರು ಕೂಡ ಈಸಿಯಾಗಿರುತ್ತೆ ಇಲ್ಲಿಟ್ಟು ಹೊರಗೆ ಹೋಗ್ಬೋದು ಅನ್ನೋದಕ್ಕೋಸ್ಕರ ಸ್ಟೆಪ್ ಹತ್ಕೊಂಡು ಸೆಕೆಂಡ್ ಫ್ಲೋರಿಗೆ ಹೋದರೆ ನಮ್ಮ ಮನೆಗೆ ಹೊರಡ್ತೀವಿ. ಇಲ್ಲಿ ಆದಷ್ಟು ವಾಯ್ಸ್ ಓವರ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೈವೇ ಪಕ್ಕ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದಾಗಿತ್ತು. ತುಂಬ ಜನ ತುಂಬ ದಿನದಿಂದ ಕೇಳ್ತಾನೆ ಇದ್ದೀರಾ, ಆಲ್ಮೋಸ್ಟ್ 2 ಇಯರ್ಸಿಂದ ಕೇಳ್ತಾ ಇದ್ದೀರಾ. ನಾನು ಇವತ್ತು ಮಾಡ್ತಾಯಿದ್ದೀನಿ, ಸಾರಿ ಲೇಟಾಗಿ ಮಾಡಿದ್ದಕ್ಕೆ. ಇಲ್ಲಿ ಸ್ಟೆಪ್ಸ್ ಇದೆ. ನಾವು ರೈಟ್ ಸೈಡಿಗೆ ಬಂದರೆ ಅದು ಟೆರೆಸ್ಗೆ ಹೋಗ್ತೀವಿ. ಹಾಗೆ ಇದು ಲಿಫ್ಟ್ ಪಾಯಿಂಟ್ನ ಸದ್ಯಕ್ಕೆ ನಾವು ಕ್ಲೋಸ್ ಮಾಡಿಸಿದ್ದೀವಿ. ಇರೋದು 3 ಜನ ಆರಾಮಾಗಿ ಹತ್ತಿ ಬರ್ಬೋದು ಅಂತ. ಇದನ್ನು ನಾವು ವಾಲ್ ಸೀಲಿಂಗ್ ಏನು ಮಾಡ್ತೀವಲ್ಲ PUP ಶೀಟ್, ಅದರಿಂದ ಕವರ್ ಮಾಡಿಸಿದ್ದೀವಿ. ಸ್ಟ್ರೈಟ್ ಹೋದರೆ ಚಪ್ಪಲ್ ಸ್ಟ್ಯಾಂಡ್ ಇದೆ, ಅಲ್ಲೊಂದು ಸ್ವಲ್ಪ ಜಾಲಿ ಕಟಿಂಗ್ ಮಾಡಿ ಡಿಸೈನ್ನ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಫ್ಲೋರಿಗೆ ಬಂದು ವುಡನ್ ಟೈಲ್ಸ್ ಅಂತ ಬರುತ್ತಲ್ಲ ಅದನ್ನು ಹಾಕೊಂಡಿದ್ವಿ. ವುಡ್ಡಲ್ಲ, ಟೈಲ್ಸೇ, ವುಡನ್ ಫಿನಿಶ್ ಇರುವಂಥ ಟೈಲ್ಸ್ನ ಹಾಕಿದ್ವಿ. ಫ್ರಂಟ್ಗೆ ಗ್ಲಾಸ್ ಕ್ಲಾಡಿಂಗನ್ನು ಯೂಸ್ ಮಾಡಿದ್ವಿ. ಇಲ್ಲಿ ವಾಲ್ಗೆ ಫುಲ್ಲು ಸ್ಟೋನ್ ಕ್ಲಾಡಿಂಗನ್ನು ಯೂಸ್ ಮಾಡಿದ್ವಿ. ಅದು ಅಷ್ಟೇ ಮಡ್ ಮತ್ತು ಗ್ರೇ ಕಲರ್ ಕಾಂಬಿನೇಷನಲ್ಲಿ ನಾವು ತೊಗೊಂಡಿರೋವಂಥದ್ದು. ಆದಷ್ಟು ನಮ್ಮ ಮನೇಲಿ ಯೂಸ್ ಮಾಡಿರೋ ಕಲರ್ಸ್ ಎಲ್ಲ ಲೈಟ್ ಕಲರ್ಸ್, ಹಾಗೆ ಬ್ರೌನ್, ವುಡ್ ಕಲರ್, ಲೈಟ್ ಕಲರ್ ಆದಷ್ಟು ಯೂಸ್ ಮಾಡಿದ್ವಿ. ಇಲ್ಲಿ ಒಂದು ವಿಂಡೋ ಬರುತ್ತೆ. ಅದಾದಮೇಲೆ ನಾವು ಎಂಟ್ರಿ ಆಗೋದು ಮನೆಗೆ. ನಮ್ಮ ಮನೆಯ ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗಲ್ಲಿದೆ. ಒಂದು ದೊಡ್ಡ ಫ್ರೇಮ್ನ ಜೊತೆಗೆ ನಮ್ಮ ಮೇನ್ ಡೋರ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಮೇಲೆ ವಾಲ್ ನೋಡ್ಬೋದು ನೀವು. ಇಲ್ಲೂ ಕೂಡ PUPನ ಹಾಕಿ ವಾಲ್ ಸೀಲಿಂಗನ್ನು ಮಾಡಿಸ್ಕೊಂಡಿದ್ವಿ. ಸೊ ಸ್ಟ್ರೈಟ್ ಹೋದರೆ ತುಳಸಿ ಕಟ್ಟೆ. ನಮ್ಮ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಕಾಣಿಸುವಂಥದ್ದು ತುಳಸಿ ಕಟ್ಟೆ. ನನಗೆ ತುಂಬ ಇಷ್ಟ ಇದು. ಮನೆಗೆ ಬಂದಿದ ತಕ್ಷಣ ಒಂದು ತುಳಸಿ ಕಟ್ಟೆ ನೋಡಿದ್ರೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಅಂತಾರಲ್ಲ ಹಾಗೆ. ಆ್ಯಕ್ಚುಲಿ ದೇವ್ಮೂಲಲ್ಲಿ ತುಂಬ ವೆಯ್ಟ್ ಇಡಬಾರ್ದು ಅಂತ ಹೇಳ್ತಾರೆ, ಬಟ್ ನನಗೆ ದೇವರೇ ಅಲ್ವಾ ಅದು ಕೂಡ ಅನ್ನೋ ಥರ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲೊಂದು 3 ಅಡಿಯಷ್ಟು ಜಾಗನ ಬಿಟ್ಕೊಂಡಿದ್ವಿ. ಒಂದು ಕೊಳಾಯನ್ನು ಇಟ್ಕೊಂಡಿದ್ವಿ, ಏನಾದರೂ ನೀರು ಬೇಕಂದರೆ ಔಟ್ಸೈಡ್ಗೆ ಯೂಸ್ ಮಾಡ್ಕೊಳ್ಳೋ ರೀತಿ. ಅದಾದಮೇಲೆ ಇನ್ನು ದೊಡ್ಡ ವಿಂಡೋ ಬರುತ್ತೆ. ಇದೊಂದು ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಇದು. ಸೇಮ್ ಕಂಟಿನ್ಯೂಷನ್ ಸ್ಟೋನ್ ಕ್ಲಾಡಿಂಗನ್ನು ಇಲ್ಲೂ ಕೂಡ ಯೂಸ್ ಮಾಡಿದ್ವಿ. ಏನು ನೆಕ್ಸ್ಟ್ ಒಂದಷ್ಟು ಗಿಡಗಳನ್ನ ಕೂಡ ಇಲ್ಲಿ ಇಟ್ಕೊಂಡಿದ್ವಿ. ಸೊ ನನಗೆ ಗಿಡಗಳಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ, ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಈ ಸ್ಟೋನ್ ಕ್ಲಾಡಿಂಗ್ ಅಷ್ಟೇ ನಾವು ತುಂಬ ಸರ್ಚ್ ಮಾಡಿ ತುಂಬ ಮೇಂಟೆನೆನ್ಸ್ ಈಸಿ ಇರುವಂಥ ಕಲರ್ಸ್ನ ಬೇಕು ಅಂತ ಈ ಕ್ಲಾಡಿಂಗನ್ನು ತೊಗೊಂಡಿರುವಂಥದ್ದು. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಕಲರ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಎಲ್ಲ ಕೂಡ. ನೆಕ್ಸ್ಟ್ ನಮ್ಮ ಮೇನ್ ಡೋರ್. ನನಗೆ ಮೇನ್ ಡೋರ್ ಫ್ರೇಮ್ ತುಂಬ ದೊಡ್ಡದಾಗಿ ಬರಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಅಂತಲೇ ಈ ರೀತಿ ಡಿಸೈನ್ನ ತೊಗೊಂಡ್ವಿ. ನನಗೆ ಹೆವಿಯಾಗಿರುವಂಥ ಮೇನ್ ಡೋರ್ ಫ್ರೇಮ್ ಇಷ್ಟ ಇರಲಿಲ್ಲ. ಅಂದರೆ ವುಡ್ ಕಾರ್ವಿಂಗ್ ಮಾಡಿ ಮಾಡ್ತಾರಲ್ಲ, ಅದು ವುಡ್ ಕಾರ್ವಿಂಗ್ ಮಾಡಿಸಿದ್ರೆ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ. ಅದನ್ನ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ತಾರೋ ಅಂಥದ್ದು ಅದು ಬೇಡ ಅಂತ ನಾನು ಪಿಂಟ್ರೆಸ್ಟಲ್ಲಿ ತುಂಬ ಹುಡುಕಿ ಇದನ್ನು ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ಕಾರ್ಪೆಂಟಾಗಿ ತೋರಿಸಿದಾಗ ತುಂಬ ಸಿಂಪಲ್ ಆಗುತ್ತೆ, ಬೇಡ ಅನಿಸುತ್ತೆ ಅಂದರು. ಪರವಾಗಿಲ್ಲ, ನನಗೆ ಸಿಂಪಲಾಗೇ ಇರಲಿ, ಚೆನ್ನಾಗಿರಲಿ ಅಂತ ಈ ರೀತಿ ಒಂದು ಡಿಸೈನ್ನ ಮಾಡಿಸ್ಕೊಂಡಿದ್ದೀನಿ. ಮೇನ್ ಡೋರ್ಗೆ ಯಾವಾಗಲೂ ಸ್ವಸ್ತಿಕ್ ಮತ್ತು ಹೋಮ್ ಸಿಂಬಲ್ನ ಹಾಕಬೇಕು ಅಂತ ಹೇಳ್ತಾರೆ.
ಅದಕ್ಕೋಸ್ಕರ ನಾನು ಫ್ರೇಮಲ್ಲಿ 2 ಸ್ವಸ್ತಿಕನ ಹಾಕಿಸಿ ಮೇನ್ ಡೋರ್ಗೆ ಹೋಮ್ ಸಿಂಬಲನ್ನು ಹಾಕಿ ಗಣಪತಿಯನ್ನು ಹಾಕ್ಸಿದ್ದೀವಿ. ಹಾಗೆ ಒಂದು ಬ್ರಾಸ್ ಹ್ಯಾಂಡಲ್ನ ಕೊಟ್ಟಿದ್ದೀನಿ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಇದು ಕೂಡ. ವೆಲ್ಕಮ್ ಟು ಕನಸು ನಿಲಯ. ಕನಸು ನಿಲಯದ ಹೋಮ್ ಟೂರ್ಗೆ ನೀವೆಲ್ಲರಿಗೂ ಕೂಡ ಸ್ವಾಗತ. ಇದು ಒಂದು ಚಿಕ್ಕ ಹಾಲು. ಮನೆ ಒಳಗೆ ಬಂದ ತಕ್ಷಣ ಒಂದೇ ಸತಿ ಹಾಲಿಗೆ ಎಂಟ್ರಿ ಆಗಲ್ಲ, ಲಿವಿಂಗ್ ರೂಮ್ಗೆ. ಸೊ ನೀವು ಹಳೆ ಕಾಲದ ಮನೆಗಳೆಲ್ಲ ನೋಡ್ಬೋದು. ಫಸ್ಟ್ ಒಂದು ಹಾಲಿಗೆ ಅಂದ್ರೆ ಅದನ್ನ ಕೈಸಾಲೆ ಅಂತ ಏನೋ ಕರಿತಿದ್ರು ಅಂತ ಅನ್ಕೋತೀನಿ, ಅದು ನೆನಪಿಲ್ಲ ನನಗೆ. ಬಟ್ ಒಂದು ಹಾಲಿಗೆ ಎಂಟ್ರಿ ಆಗಿ ಆಮೇಲೆ ಇನ್ನೊಂದು ಹಾಲಿಗೆ ಹೋಗ್ತಿದ್ವಿ. ಆ ಒಂದು ಮೆಥಡ್ ನನಗೆ ತುಂಬಾ ಇಷ್ಟ. ಸೊ ಅದೇ ಮೆಥಡ್ನ ನಮ್ಮ ಮನೇಲಿ ಕೂಡ ಯೂಸ್ ಮಾಡಿದೀವಿ. ಅಂದ್ರೆ ಒಂದು ಪ್ರೈವಸಿ ಇರುತ್ತೆ, ಒಂದು ಹಾಲಿಗೆ ಬಂದು ಆಮೇಲೆ ಇನ್ನೊಂದು ಲಿವಿಂಗ್ ರೂಮ್ ಹೋದ್ರೆ ಅಂತ. ಸೊ ಎಂಟ್ರಿ ಆಗಿದ ತಕ್ಷಣ ನೀವು ಲೆಫ್ಟ್ ಸೈಡ್ಗೆ ಬಂದ್ರೆ ನೋಡ್ಬೋದು, ಇಲ್ಲಿ ಒಂದು ಚಿಕ್ಕದಾಗಿ ಬುದ್ಧಂಗೆ ಅಂತಾನೆ ಒಂದು ಸ್ಪೇಸ್ ಅನ್ನ ಮಾಡಿದೀವಿ ಅಂತ ಹೇಳ್ಬೋದು. ಇದು ಫುಲ್ ಒಂದು ಫ್ರೇಮ್ ಅನ್ನ ಮಾಡ್ಕೊಂಡಿದ್ವಿ ಕಿಚನ್ಗೆ ಮತ್ತೆ ಒಂದು ಹಾಲಿಗೆ ಅಂತ ಹೇಳ್ಬೋದು. ಜಾಲಿ ಕಟಿಂಗ್ ಏನಿದೆಲ್ಲ, ಇಲ್ಲಿ ಒಂದು ಫುಲ್ ವೈಟ್ ಮಾಡಿರೋದೆಲ್ಲ ಫುಲ್ ಡಿಕೋ ಪೇಂಟ್. ಸೊ ಇದು ಅಷ್ಟೇ ಡಿಕೋ ಪೇಂಟ್. ಇದೆಲ್ಲ ಪಾಲಿಶ್ ಮಾಡಿಸಿರುವಂಥದ್ದು, ಪಾಲಿಕೋಟ್ ಪಾಲಿಶ್ ಆಗಿರುವಂಥದ್ದು. ಇದು ನೋಡಿದ್ರೆ ಬುದ್ಧ, ಇಲ್ಲಿ ಒಂದು ಗ್ರಾಸ್ ಅನ್ನ ಹಾಕಿ ಒಂದು ಬುದ್ಧನ ಇಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಕೂಡ ಹುಬ್ಬ ಕಲಿ ಒಂದು ಫ್ರೇಮ್ ಬಂದಿದೆ, ಅದ್ರ ಮೇಲೆ ಒಂದು ಬುದ್ಧನ ಇಟ್ಟಿದ್ದೀವಿ. ಇದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ಕೇಳಿದ್ವಿ ರೀಸೆಂಟ್ ಆಗಿನೇ, ಎಲ್ಲಿ ತಗೊಂಡಿದ್ದು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ. ಇನ್ನು ನಾವು ತಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಸೊ ಶಾಪ್ ನನಗೆ ಅಷ್ಟೇ ನೆನಪಿಲ್ಲ, ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದಂಥದ್ದು. ಸೊ ಚೆನ್ನಾಗಿದೆ, ಲೈಟಿಂಗ್ಸು ವಿತ್ ವಾಟರ್ ಎಲ್ಲ. ಇದು ನೈಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಫುಲ್ ಒರಿಜಿನಲ್ ಪ್ಲಾಂಟ್ಸ್ ಅನ್ನ ಇಟ್ಟಿದ್ದೆ ನಾನು. ಇತ್ತೀಚೆಗೆ ಸ್ವಲ್ಪ ಮೈಂಟೆನೆನ್ಸ್ ಕಷ್ಟ ಆಗಿ ಎಲ್ಲ ಹಾಳಾಗಿದೆ. ಈಗ ಒಂದನ್ನ ಇಟ್ಟಿದ್ದೀನಿ, ತಂದು ಇಡಬೇಕು, ನೋಡೋಣ. ಇದು ಬಂದು ಗ್ಲಾಸ್ ಕ್ಲಾಡಿಂಗ್ ಅಂತ, ಏನು ಗ್ಲಾಸ್ ಅಲ್ಲಿ ಒಂದು ಪ್ರಿಂಟ್ ಮಾಡಿಸಿರುವಂಥದ್ದು. ಇದು ನಮ್ಮಪ್ಪ ಅಂದ್ರೆ ಮಾವನ್ಗೆ ತುಂಬಾ ಇಷ್ಟಪಟ್ಟು ಒಂದು ಈ ಕಾನ್ಸೆಪ್ಟ್ ರೆಡಿ ಆಗಿರೋದು ಅಂತ ಹೇಳ್ಬೋದು. ಅವ್ರಿಗಿದು ಎಲ್ಲೋ ನೋಡಿದ್ರು ಅಂತ ಇದನ್ನ ಮಾಡಿಸಿ ಇಲ್ಲಿ ಒಂದು ವಾಟರ್ ಫೌಂಟೇನ್ ಅಂತ ತಂದಿಡಿ ಅಂತ ಹೇಳೋದು. ಸೊ ಅದಕ್ಕೆ ನಾವಿಲ್ಲಿ ಬುದ್ಧನ ಇಟ್ಟಿದ್ದೀವಿ. ಇದೆ ಈ ಕಡೆ ಹೋದ್ರೆ ಕಿಚನ್ಗೆ ಹೋಗ್ತೀವಿ. ಅದಕ್ಕೆ ಅಂತ ಮುಂಚೆ ಇಲ್ಲಿ ಒಂದು ಇದು ಕೂಡ ಒಂದು ಕಂಪಾರ್ಟ್ಮೆಂಟ್ ತರಾನೇ ಮಾಡ್ಕೊಂಡಿದ್ವಿ, ಆ ಕಡೆ ಹೋಗೋಕ್ಕೆ ಬರಕ್ಕೆ ಮಧ್ಯದಲ್ಲಿ ಇರುವಂಥದ್ದು. ಸೊ ಇದನ್ನ 3 ಸ್ಟೆಪ್ಸ್ ಆಗಿ ಮಾಡ್ಕೊಂಡಿದ್ದೀವಿ. ಇದೊಂದಷ್ಟು ಫ್ರೇಮ್ಗಳನ್ನ ಇಟ್ಕೊಂಡಿದ್ವಿ. ನಂಗೆ ರೀತಿ ಒಂದು ಫ್ರೇಮ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟ. ಇದೆಲ್ಲ ಕೂಡ ಗೋಲ್ಡ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲೇ ಇಟ್ಟಿದ್ದೀನಿ. ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಪೂಜಾ ರೂಮ್ಗೆ ಇದೊಂದು ಸ್ವಲ್ಪ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಈ ವೈಟ್ ಎಲ್ಲ ಅಷ್ಟೇ ಡಿಕೋ ಪೇಂಟ್ ಅನ್ನ ಮಾಡಿಸಿರುವಂಥದ್ದು. ಇದೆಲ್ಲ ಕೂಡ ನಮ್ಮ ಶಾಪಲ್ಲೇ ತಗೊಂಡಿರುವಂಥದ್ದು, ಬೇರೆ ಎಲ್ಲಿ ಕೂಡ ಹೊರಗಡೆ ಹೋಗಲ್ಲ, ಎಲ್ಲ ಕೂಡ ನಮ್ಮ ಶಾಪಲ್ಲೇ ತಗೊಂಡಿರುವಂಥದ್ದು. ನೀವು ನೋಡ್ಬೋದು ಈ ಗೋಲ್ಡ್ ಮತ್ತೆ ಈ ಗೋಲ್ಡ್ ಏನಿದೆಯಲ್ಲ, ಎರಡು ಕೂಡ ಚೆನ್ನಾಗಿ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ವೈಟ್ ಮತ್ತೆ ಗೋಲ್ಡ್ ಕಾನ್ಸೆಪ್ಟ್ ಅಲ್ಲಿ ವಾಲ್ ಸೀಲಿಂಗ್ ಏನಿದೆಲ್ಲ ಅದನ್ನ ಒಂದು ಸ್ವಲ್ಪ ಅದು ಕೂಡ ತುಂಬಾ ಸಿಂಪಲ್ ಆಗಿ ಒಂದ್ ಸ್ವಲ್ಪ ಯೂನಿಕ್ ಆಗಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ತುಂಬಾ ಬ್ರೈಟ್ ಕಲರ್ಸ್ ನ ಯೂಸ್ ಮಾಡಬಾರ್ದು ಅಂತ ಫಸ್ಟ್ ನಮ್ಮ ಕಾನ್ಸೆಪ್ಟ್ ಇತ್ತು. ತುಂಬಾ ಹೆವಿಯಾಗಿ ಕೂಡ ಮಾಡಿಸಬಾರ್ದು ಅಂತ ಅದಕ್ಕೆ ಇಡೀ ಮನೆಗೆ ಫುಲ್ ವಾಲ್ ಸೀಲಿಂಗ್ ನ ಮಾಡಿಸ್ಬಿಟ್ಟಿದ್ವಿ. POP ಅಂತ ಹೇಳಿದ್ವಿ, ಫುಲ್ ಮಾಡಿಸಿ ಅದ್ರ ಮೇಲೆ ಒಂದಷ್ಟು ಹೈಲೈಟ್ ಆಗಿರುವಂತಹ ಒಂದಷ್ಟು ಈ ಶೇಪ್ ಅನ್ನ ನೋಡ್ಬೋದು. ಈ ಶೇಪ್ ಅನ್ನ ಮಾಡಿಸ್ಕೊಂಡು ಈ ಶೇಪ್ಗೆ ನಾವು ಮಾಡಿಸಿರುವಂತದ್ದು ಅಕ್ರೇಲಿಕ್ ಪೇಂಟ್. ಸೊ ಅಕ್ರೇಲಿಕ್ ಪೇಂಟ್ ಅಷ್ಟೇ ನೀವು ಕಲರ್ ಕಾಂಬಿನೇಷನ್ ನೋಡ್ಬೋದು, ಅಲ್ಲೂ ಕೂಡ ಒಂದು ಲೈಟ್ ಒಂದು ಡಾರ್ಕ್ ಕಲರ್ಸ್ ನ ಯೂಸ್ ಮಾಡಿ ಇಡೀ ನಮ್ಮ ವುಡ್ ವರ್ಕ್ ಕೂಡ ಅದು ಮ್ಯಾಚ್ ಆಗೋ ರೀತಿ ಕಾನ್ಸೆಪ್ಟ್ ನ ಮಾಡ್ಕೊಂಡು ಅದನ್ನ ಮಾಡಿಸ್ಕೊಂಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಮಾಡಿರೋದು ಝೂಮರ್ ನೋಡ್ಬೋದು ನೀವು. ಆಲ್ಮೋಸ್ಟ್ ಗೋಲ್ಡ್ ಮತ್ತೆ ಒಂದು ಕ್ರೀಮ್ ಕಲರ್ ಥೀಮ್ ಅಲ್ಲೇ ತಗೊಂಡಿದೀವಿ. ತುಂಬಾ ಹುಡುಕಿ ಚಿಕ್ಕಪೇಟೆ ತಗೊಂಡ್ವಿ ಅಂತ ಹೇಳ್ಬೋದು. ಸೊ ಇದು ನಮ್ಮ ವಾಲ್ ಸೀಲಿಂಗ್ ನ ಕತೆ. ಲಿವಿಂಗ್ ರೂಮ್ ಅಲ್ಲಿ ನಿಂತ್ಕೊಂಡು ನಮ್ಮ ಈ ಒಂದು ಹಾಲನ್ನ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಒಂಥರ ತುಂಬಾ ಚೆನ್ನಾಗಿ ನನಗೆ ಹೆವಿಯಾಗಿರೋದ್ರಿಂದ ಸ್ವಲ್ಪ ಲೈಟಿಂಗ್ಸ್ ಅಲ್ಲಿ ಮನೆನ ತುಂಬಾ ಕಾಮ್ ಕಲರ್ಸ್ ಅಲ್ಲಿ ನೋಡೋಕೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇಡೀ ಮನೆಗೆ ನೀವು ನೋಡ್ಬೋದು ವೈಟ್ ಮತ್ತೆ ಈ ವುಡ್ ಫಿನಿಶಿಂಗ್ ಏನಿದೆಲ್ಲ ಈ ಕಲರ್ ನ ಬಿಟ್ರೆ ಬೇರೆ ಯಾವುದೇ ಕಲರ್ಸ್ ನಾವು ತುಂಬಾ ಯೂಸ್ ಮಾಡಿಲ್ಲ. ಬ್ರೌನ್, ಆಲ್ಮೋಸ್ಟ್ ಬ್ರೌನ್ ಮತ್ತೆ ವೈಟ್ ಅಲ್ಲೇ ನಮ್ಮ ಒಂದು ಈ ಮನೆ ಇದೆ. ಈಗ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಕಾರ್ನರ್ ಅಲ್ಲಿ ಈ ಕೃಷ್ಣನ ಇಟ್ಟಿದ್ದೀವಿ.
ಹಾಗೆ ಇಲ್ಲಿ ಒಂದು ಎಲಿಫೆಂಟ್ ನ ಕೂಡ ಇಟ್ಟಿದ್ದೀನಿ. ಈ ಎಲಿಫೆಂಟ್ ನ ತುಂಬಾ ಚೆನ್ನಾಗಿ ಕೇಳಿದ್ವಿ. ನಾನು ಆಕ್ಚುಲಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದೆ, ಅದ್ರಲ್ಲಿ ನಾನು ವಾಯ್ಸ್ ಜೊತೆ ಮ್ಯೂಸಿಕ್ ಹಾಕಿದ್ರಿಂದ ನನ್ನ ವಾಯ್ಸ್ ಗೊತ್ತಾಗಿಲ್ಲ. ಇದನ್ನ ತಗೊಂಡಿದ್ದು ನಾವು ತುಂಬಾ ಚೆನ್ನಾಗಿ ಕೇಳಿದ್ವಿ, ಅದಕ್ಕೆ ಹೇಳ್ತಾ ಇದೀನಿ. ಇದು ಬಂದು ಓರಿಯನ್ ಮಾಲ್ ಅಲ್ಲಿ ತಗೊಂಡಿರುವಂತದ್ದು, ಅದು ಮುಂದೆ ಸೇಲ್ ಆಗ್ತಾರಲ್ಲ ಅಲ್ಲಿ ತಗೊಂಡಿರುವಂತದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 800 rupees ಕೊಟ್ಟೆ ಅಂತ ಹೇಳ್ತೀನಿ ಅನ್ಕೋತೀನಿ. ಇದಕ್ಕೆ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಇಲ್ಲೇ ಇದು ಮಣ್ಣಿಂದು ಕೃಷ್ಣ ಬರುತ್ತಲ್ಲ ಅದೇನೆ, ಬೇರೆ ಏನಿಲ್ಲ. ಬಟ್ ತುಂಬಾ ಕ್ಯೂಟ್ ಆಗಿದೆ. ಅದಕ್ಕೆ ನಾನು ಈ ರೀತಿ 2 ನವಿಲ್ಗೆರೆ, ಇದು ನಮ್ಮ ಮಾವಿನ ತೋಟದಲ್ಲಿ ಸಿಕ್ತು, ಅದನ್ನ ಈ ರೀತಿ ಮೊನ್ನೆ ಡೆಕೋರೇಷನ್ ಮಾಡಿದೆ. ಇಲ್ಲೂ ಬಿಡ್ತೀನಿ, ಅಲ್ಲೂ ಕೂಡ ಕೃಷ್ಣನ ಇಡ್ತಾ ಇರ್ತೀನಿ, ಸೆಟ್ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಪೂಜಾ ರೂಮ್ ಮುಂದೆ ಈ ಒಂದು ಕಾನ್ಸೆಪ್ಟ್ ನನಗೆ ಸಿಕ್ಕಾಪಟ್ಟೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು. ಒಂದು ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ರು, ನಾನು ಇಲ್ಲ ಇದು ನನಗೆ ಬೇಕು ಅಂತ ಹೇಳಿ ಟೈಲ್ಸ್ ಅನ್ನ ಕಟ್ ಮಾಡಿಸಿ ಕೂರ್ಸಿದ್ವಿ. ಪೀಸನ್ನ ಕೂರ್ಸ್ಬಿಟ್ಟು ಅದ್ರೊಳಗೆ ಒಂದಷ್ಟು ಪೆಬಲ್ಸ್ ಹಾಕಿ ಲೈಟ್ ನ ಕೂಡ ಹಾಕ್ಸಿದೀವಿ. ನಮ್ದು ಇದೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಈ ಸಿಲಿಕಾನ್ ಹಾಕ್ತಾರೆ ಗ್ಲಾಸ್ ಮೇಲೆ ಫುಲ್ ಫಿನಿಶಿಂಗು. ನಮ್ದು ಏನಾಗಿದೆ, ಸಿಲಿಕಾನ್ ಸ್ವಲ್ಪ ಓಪನ್ ಆಗ್ಬಿಟ್ಟು ಗೃಹ ಪ್ರವೇಶ ಟೈಮಲ್ಲಿ ಕ್ಲೀನ್ ಮಾಡ್ತಾರಲ್ಲ ಆಗ ಸ್ವಲ್ಪ ನೀರು ಅದರೊಳಗೆ ಹೋಗಿರೋದ್ರಿಂದ ಆ ನೀರು ಸ್ವಲ್ಪ ಫುಡ್ ಹಾಕಿದೀವಲ್ಲ ಒಳ್ಳೆ ಸ್ವಲ್ಪ ಫಂಗಸ್ ತರ ಬಂದು ಬ್ಲ್ಯಾಕ್ ಆಗ್ಬಿಟ್ಟಿದೆ. ಬಟ್ ಅದನ್ನ ತೆಗ್ಸಿ ಮಾಡಿಸ್ಬೇಕು. ಯಾರು ಮಾಡಿಸೋರಿದ್ರೆ ನಾನು ನಿಮ್ಗೊಂದು ಐಡಿಯಾ ಸಜೆಷನ್ ಕೊಡ್ತಾ ಇರೋಂಥದ್ದು, ಸಿಲಿಕಾನ ನೀಟಾಗಿ ಕವರ್ ಮಾಡಿಸಿ, ಅಥವಾ ಈ ವುಡ್ ಏನು ಯೂಸ್ ಮಾಡ್ತಿರಲ್ಲ ಇದನ್ನ ಬೇರೆ ಏನಾದರೂ ಯೂಸ್ ಮಾಡಿ. ನೋಡ್ಬೋದು ಇದೆಲ್ಲ ಕೂಡ ಫಂಗಸ್ ಬಂದಿರೋ ಥರ ಇದು. ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಸ್ಬೇಕು. ನಮ್ದು ಆಲ್ಮೋಸ್ಟ್ 2 years ಆಯಿತು ಮನೆ ಕಟ್ಟಿ. ಸೊ ಅದಕ್ಕೋಸ್ಕರ ಹೀಗಾಗಿದೆ. ಯಾರಾದರೂ ಮಾಡಂಗಿದ್ರೆ ಈ ಕಾನ್ಸೆಪ್ಟ್ನ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಮಾಡಿ. ನನಗೆ ಏನು ಮೈನಸ್ ಅನಿಸುತ್ತೆ 2 years ಇಂದ ಅದನ್ನು ಕೂಡ ನಿಮಗೆ ಹೇಳ್ತೀನಿ, ಏನು ಪ್ಲಸ್ ಅನ್ಸುತ್ತೆ ಅದನ್ನ ಕೂಡ ಹೇಳ್ತೀನಿ, ಯೂಸ್ಫುಲ್ ಆಗ್ಬೋದು ಅಂತ. ನಮ್ಮ ಪೂಜಾ ರೂಮ್ ನಮಗೆ ಮೇನ್ ನನಗೆ ಮನೇಲಿ ಆಸೆ ಇದ್ದಿದ್ದು ಅಂದ್ರೆ ಪೂಜಾ ರೂಮ್ ಕಿಚನ್ ಮಾತ್ರ. ತುಂಬಾ ಅಂದ್ರೆ ತುಂಬಾ ನಾವು ಅನ್ಕೊಂಡಂಗೆ ಬರಬೇಕು ಅಂತ ಅನ್ಕೊಂಡಿರೋದು. ಇದು ತುಂಬಾ ಡಿಸೈನ್ಸ್ ನಾವು ನೋಡಿದ್ವಿ. ಎಷ್ಟು ಡಿಸೈನ್ಸ್ ನೋಡಿದ್ವಿ ಅಂದ್ರೆ ಲೆಕ್ಕನೇ ಇಲ್ಲ. ಅಷ್ಟು ಡಿಸೈನ್ಸ್ ನೋಡಿ ಅಷ್ಟು ತಲೆ ಕೆಡಿಸ್ಕೊಂಡಿದ್ವಿ ಈ ಪೂಜಾ ರೂಮ್ಗೆ. ಅಂದ್ರೆ ನಮ್ಗೆ ಹೆವಿ ಕಾರ್ವಿಂಗ್ಸ್ ಇಷ್ಟ ಇರ್ಲಿಲ್ಲ, ಬಟ್ ಮನೆ ಒಳಗಡೆ ಹೈಲೈಟ್ ಆಗ್ಬೇಕು ಅಂದ್ರೆ ಅದು ಪೂಜಾ ರೂಮ್ ಆಗಿರ್ಬೇಕು ಅನ್ನೋದು ನನಗೆ. ದೇವ್ರ ಮೇಲೆ ಭಕ್ತಿ ಬೇರೆ ಜಾಸ್ತಿ ಅಲ್ವಾ, ನಂಗೊಂದು ಸ್ವಲ್ಪ ಇದು ಪೂಜಾ ರೂಮ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು, ಹಿಂಗೆ ಮಾಡಿಸ್ಬೇಕು ಅಂತ. ಫೈನಲ್ ಆಗಿ ಇದನ್ನ ಪಿಂಟ್ರೆಸ್ಟ್ ಅಲ್ಲಿ ತಗೊಂಡ್ವಿ ನಾವು. ಪಿಂಟ್ರೆಸ್ಟ್ ಅಲ್ಲಿ ತಗೊಂಡು ಮಾಡಿಸುವಂಥದ್ದು. ಇದೆಲ್ಲ ಏನ್ ನೋಡ್ತೀರಲ್ಲ ಲೋಟಾಸ್, ಇದೆಲ್ಲ ಕೂಡ ಫುಡ್ಡಲ್ಲೇ ಕಟ್ ಮಾಡಿ ಒಂದು ಡಿಕೋ ಪೇಂಟ್ ಅನ್ನ ಮಾಡಿಸಿರುವಂಥದ್ದು. ಬ್ಲಾಕ್ ಲೋಟಾಸ್ ಎಲ್ಲ ಇಲ್ಲಿ ಮೇಲೆ ಬಂದು ಲಕ್ಷ್ಮಿ ಮತ್ತೆ ಎಲಿಫೆಂಟ್ ಗಳನ್ನ ಮಾಡಿದ್ವಿ. ಅದಕ್ಕೆ ಹಾಗೆ ಕೆಳಗೆ ಸ್ಪಾಟ್ ಲೈಟ್ ಗಳನ್ನ ಕೂಡ ಹಾಕಿದ್ವಿ, ಒಂದು ಲುಕ್ ಎನ್ಹಾನ್ಸ್ ಆಗ್ಲಿ ಇನ್ನೂ ಸ್ವಲ್ಪ ಅಂತ. ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ಭತ್ತದ ತೋರಣನ ಹಾಕಿದೀವಿ. ಹಾಗೆ ಇಲ್ಲಿ ಒಂದು ವೆಂಕಟೇಶ್ವರನ ಒಂದು ಏನ್ ಹೇಳಿದ್ವಿ ಫೇಸ್ ಅನ್ನ ಹಾಕಿದ್ವಿ. ಇದನ್ನ ಬಂದು ತಿರುಪತಿಯಲ್ಲಿ ತಗೊಂಡೆ ನಾನು. ಈ ಒಂದು ಭತ್ತದ ತೋರಣನ ಮಲೇಶ್ವರಮಲ್ಲಿ ತಗೊಂಡಿರುವಂಥದ್ದು. ಡೋರ್ನ ನೋಡ್ಬೋದು ನೀವು, ಡೋರು ಕೂಡ ಸ್ವಲ್ಪ ಯೂನಿಕ್ ಆಗಿದೆ. ಎಲ್ಲ ಮನೆಯಲ್ಲೂ ನೀವು ನೋಡ್ಬೋದು ಬೆಲ್ಗಳಿರುತ್ತೆ ಅಥವಾ ಗ್ಲಾಸ್ ಡೋರ್ ಇರುತ್ತೆ. ನನಗೆ ಗ್ಲಾಸ್ ಡೋರ್ ಇಷ್ಟ ಆಯ್ತು, ಬಟ್ ಯಾಕೋ ಬೇಡ ಅಂತ ಅನಿಸ್ತಿತ್ತು. ವುಡ್ ಫಿನಿಶಿಂಗ್ ಅಲ್ಲೇ ಬಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಲುಕ್ ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಕಟ್ಟಿಂಗ್. ದೇವ್ರ ಮನೆ ಯಾವತ್ತೂ ಕೂಡ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ. ನಾವು ಗ್ಲಾಸ್ ಹಾಕಿದ್ರು ಕೂಡ ಅದರಿಂದ ಒಳಗೆ ದೀಪ ಹಚ್ಚಿ ಅಥವಾ ಅಗರಬತ್ತಿ ಹಚ್ಚಿ ನಾವು ಡೋರನ್ನ ಕ್ಲೋಸ್ ಮಾಡಿದಾಗ ಅಲ್ಲಿರುವಂತ ಹೊಗೆ ಆಚೆ ಬರಬೇಕು, ಅದು ಮೇನ್. ಸೊ ಹಾಗೊಂದು ಕಾನ್ಸೆಪ್ಟ್ ಅಲ್ಲಿ ಈ ರೀತಿ ಒಂದು ಕಟಿಂಗ್ ಅನ್ನ ಮಾಡಿಸ್ಕೊಂಡಿದ್ವಿ. ಇದು ಬೆಲ್ಸ್ಗೆ ಅಂತ, ಬೆಲ್ಸ್ ಏನು ಹಾಕಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಹ್ಯಾಂಡಲ್ಸ್, ಪಿಕಾಕ್ ಹ್ಯಾಂಡಲ್ಸ್ ನ ಯೂಸ್ ಮಾಡಿದೀವಿ. ಇಲ್ಲಿ ಬಂದು ಈ ಒಂದು ಇದನ್ನ ಯೂಸ್ ಮಾಡಿದೀವಿ. ಇದನ್ನು ಅಷ್ಟೇನೆ ಸಿಕ್ಕಾಪಟ್ಟೆ ಹುಡುಕಿದ್ವಿ ಚಿಕ್ಕಪೇಟೆಯಲ್ಲಿ ಇದ್ದೇ ಬೇಕು ಅಂತ. ಯಾಕೆಂದ್ರೆ ನಾವು ಪಿಂಟ್ರೆಸ್ಟ್ ಅಲ್ಲಿ ನೋಡಿದಂತ ಪಿಕ್ಚರ್ ಅಲ್ಲಿ ಇದ್ದೇ ಹ್ಯಾಂಡಲ್ ಇತ್ತು. ಸೊ ಅದೇ ಬೇಕು ಅಂತ ಹುಡುಕಿ ಅದಕ್ಕೆ ತಕ್ಕನಾದಂತಹ ಒಂದು ಇದನ್ನು ಕೂಡ ಹುಡುಕೊಂಡು ತಗೊಂಡ್ವಿ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಒಂದು ಪಿಕಾಕ್ ಹ್ಯಾಂಡಲ್ಸ್. ಯಾವ ರೀತಿ ಇದೆ ಕಾಮೆಂಟ್ ಮಾಡಿ ತಿಳಿಸಿದ್ರ ಬಗ್ಗೆ. ಇದು ನನ್ನ ಪೂಜಾ ರೂಮ್ ಒಂದು ಔಟ್ಲುಕ್. ಸೊ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ.
ಈ ಒಂದು ಪೂಜಾ ರೂಮ್ಗೆ ನಾವು ಯೂಸ್ ಮಾಡಿರೋದು ಮಾರ್ಬಲ್. ಸೊ ಮಾರ್ಬಲ್ ವೈಟೇ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್ ಅನ್ನೋದು ನಮ್ಗಿತ್ತು. ಸೊ ವೈಟ್ ಅನ್ನೇ ಯೂಸ್ ಮಾಡಿ ಪೂಜಾ ರೂಮ್ಗೆ ಮಾಡಿದ್ವಿ, ಮಾರ್ಬಲ್ ನ ಯೂಸ್ ಮಾಡಿದ್ವಿ. ಕೆಳಗೆ ಮಾಡ್ತಿರುವಂತಹ ಡ್ರಾಯರ್ಸ್ ಅಷ್ಟೇ ವೈಟ್. ಹಾಗೆ ಒಂದು ವೆಂಕಟೇಶ್ವರ ಮತ್ತೆ ಪದ್ಮಾವತಿ ಇರುವಂತಹ ಫೋಟೋ, ಇಲ್ಲಿ ರಾಘವೇಂದ್ರ ಸ್ವಾಮಿ ಈ ರೀತಿ ಒಂದು ಸಿಂಪಲ್ ಆಗಿ ಸೆಟಪ್ ಮಾಡ್ತೀವಿ. ಒಂದು ಝೂಮರ್ನ ಕೂಡ ಹಾಕೊಂಡಿದ್ದೀವಿ. ಈ ರೀತಿ ಇದೆ. ನಿಮಗೆ ಪೂಜಾ ರೂಮ್ದು ಕಂಪ್ಲೀಟ್ ಟೂರ್ ನೆಕ್ಸ್ಟ್ ವಿಡಿಯೋಲ್ಲಿ ಮಾಡ್ತೀನಿ, ಡೀಟೇಲ್ ಆಗಿ ಹೆಂಗೆಲ್ಲ ಇದೆ ಏನು ಅಂತ. ಹಾಗೆ ಪೂಜಾ ರೂಮ್ ಇಂದ ನಾವು ಲೆಫ್ಟ್ ಸೈಡ್ ಬಂದ್ರೆ ನಮ್ಮ ಲಿವಿಂಗ್ ಏರಿಯಾ ನೋಡ್ಬೋದು. ಈ ರೀತಿ ನಮ್ಮ ಲಿವಿಂಗ್ ಏರಿಯಾ ಕಾಣಿಸಿದೆ. ಅಲ್ಲಿಂದ ನೀವು ನೋಡಿದ್ರೆ ಒಂದು ವಿಶಾಲವಾದಂತಹ ಲಿವಿಂಗ್ ಏರಿಯಾ ಇದು. ಸೊ ಲೆಫ್ಟ್ ಸೈಡ್ಗೆ ಸೋಫಾನ ಹಾಕಿದ್ವಿ. ರೈಟ್ ಸೈಡ್ಗೆ ನಮ್ಮ ಟಿವಿ ಯೂನಿಟ್ ಬಂದಿದೆ ನೋಡ್ಬೋದು. ಇಲ್ಲಿ ಒಂದು ದೊಡ್ಡ ದೊಡ್ಡ ವಿಂಡೋಗಳನ್ನ 2 ವಿಂಡೋನ ಇಟ್ಕೊಂಡಿದ್ವಿ. ಇದು ಸೋಫಾ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಕೇಳಿದ್ದೀರಾ. ಇದು ಅಷ್ಟೇ ಕಸ್ಟಮೈಸ್ ಸೋಫಾ. ನಾವು ಆರ್ಡರ್ ಕೊಟ್ಟು ನಮ್ಮ ಸೈಜ್ ಏನ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿರುವಂತದ್ದು. ಆಕ್ಚುಲಿ ಸೋಫಾನ ಸ್ವಲ್ಪ ಚೇಂಜ್ ಮಾಡಿದ್ವಿ. ಇದು ಎಲ್ ಶೇಪ್ ಸೋಫಾ, ಯು ಶೇಪ್ ಬರುತ್ತೆ, ಕಾರ್ನರ್ ಅಲ್ಲೂ ಬರುತ್ತೆ. ಅದನ್ನ ನಾವು ಅಲ್ಲಿ ಡೈನಿಂಗ್ ಹಾಲ್ ಅಲ್ಲಿ ಯೂಸ್ ಮಾಡಿದ್ವಿ. ತೋರಿಸಿ ನಿಮ್ಗೆ ನೆಕ್ಸ್ಟ್. ಈ ರೀತಿ ನಮ್ಮ ಸೋಫಾ. ಬ್ಯಾಕ್ ಸೈಡ್ ವಿಂಡೋ. ನಾವು ವಿಂಡೋನ ಆಕ್ಚುಲಿ ಫುಲ್ ಟ್ಯೂಬ್ ಏನ್ ಸ್ಟಾರ್ಟ್ ಆಗಿದೆಯಲ್ಲ ಅಲ್ಲಿಂದ ಮಾಡಿಸ್ಬೇಕು ಅಂತ ಇದ್ದಿದ್ದು. ಬಟ್ ಅದು ಲೆಂತ್ ಲೆವೆಲ್ಗೆ ನಾವು ಕುತ್ಕೊಳ್ಳಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಲೆವೆಲ್ಗೆ ತಗೊಂಡೆ. ಬಟ್ ನಮ್ಗೆ ಸ್ಕ್ರೀನು ಅಲ್ಲಿ ತನಕ ಬೇಕಿತ್ತು ಅಂತ ನಾವು ಅಲ್ಲಿಂದ ಕೆಳಗಡೆ ತನಕ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ಬೋದು, ನೀಟಾಗಿ ಕಾಣಿಸುತ್ತೆ ಈ ವಿಂಡೋ ಅಲ್ಲಿ. ನಾವಿದನ್ನ POP ಮಾಡುವಾಗ, ವಾಲ್ ಸೀಲಿಂಗ್ ಮಾಡುವಾಗಲೇ ಮೇಲೆ ಗ್ಯಾಪ್ ಅನ್ನ ಕೊಟ್ಟು ಅಲ್ಲಿಂದನೇ ಸ್ಕ್ರೀನ್ ಎಲ್ಲ ತಗೊಂಡಿದ್ವಿ. ಒಂದು ಲುಕ್ ಚೆನ್ನಾಗಿ ಬರುತ್ತೆ ಅಂತ. ಸ್ಕ್ರೀನ್ಸು ಅಷ್ಟೇ ಕಸ್ಟಮೈಸ್, ನಾವೇ ಆರ್ಡರ್ ಕೊಟ್ಟು ಮಾಡಿಸಿರುವಂಥದ್ದು ಕಸ್ಟಮೈಸ್ ಸ್ಕ್ರೀನ್ಸು. ಹಾಗೆ ಇಲ್ಲಿ ಬಂದ್ರೆ ಒಂದು ವಾಲ್ ಕ್ಲಾಕ್ ಅನ್ನ ಹಾಕಿದೀವಿ. ಇದು ನಾನು ಅಮೆಝಾನ್ ಅಲ್ಲೇ ತಗೊಂಡಿದ್ದು. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹುಡುಕುವಾಗ ಇದೊಂದು ಸಿಕ್ತು. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ತಗೊಂಡೆ. ತುಂಬಾ ಜನ ಕೇಳಿದ್ದಾರೆ ಚೆನ್ನಾಗಿದೆ ಎಲ್ಲಿ ತಗೊಂಡ್ರಿ ಅಂತ. ಈ ರೀತಿ ಕಾಣಿಸುತ್ತೆ. ಇದು ನಿಮ್ಗೆ ಫೋನ್ಗಿಂತ ಡೈರೆಕ್ಟ್ ಆಗಿ ನೋಡಿದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹಾಗೆ ಅಲ್ಲಿ ನೋಡ್ಬೋದು ನೀವು, ಅಲ್ಲೊಂದು ಪಕ್ಷಿಗಳ ಗೂಡನ್ನ ಹಾಕಿದೀನಿ. ಇದು ರೀಸೆಂಟ್ ಆಗಿ ನೀವು ನೋಡ್ಬೋದು, ನಮ್ಮ ಪಾಪುದು ಪೂಜೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿತ್ತು. ಅಲ್ಲಿಂದ ಕಿತ್ಕೊಂಡು ಬಂದ್ರೆ ಅಲ್ಲಿ ಇಟ್ಟಿದ್ದೀನಿ. ಅದಕ್ಕೊಂದು ಚಿಕ್ಕ ಪಕ್ಷಿನೂ ಕೂಡ ಪ್ಲಾಸ್ಟಿಕ್ ಯಾವ್ದಾದ್ರು ಇಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹೀಗೆ. ಹಾಗೆ ನಮ್ಮ ಹೋಮ್ ಥಿಯೇಟರ್ ಸ್ಪೀಕರ್ಸ್ನ ಇಲ್ಲಿ ಹಾಕ್ಸಿದೀವಿ. ಈ ಕಡೆ ಬಂದ್ರೆ ಇಲ್ಲಿ ಒಂದು ಫ್ರೇಮ್ ಅನ್ನ ಕೂಡ ಹಾಕಿದೀವಿ ಸಿಂಪಲ್ ಆಗಿ. ಇಲ್ಲಿ ಒಂದು ಫ್ಯಾಮಿಲಿ ಫೋಟೋನ ಹಾಕ್ಬೇಕು ಅಂತ ಅಂದ್ಬಿಟ್ಟು ಈ ಒಂದು ಸ್ಪೇಸ್ ಅನ್ನ ಮಾಡಿಸಿದೀವಿ. ಅದಕ್ಕೆ ಸ್ಪಾಟ್ ಲೈಟ್ಸ್ ಕೂಡ ಇರ್ಲಿ ಅಂತ ಅಂದ್ಬಿಟ್ಟು ಸ್ಪಾಟ್ ಲೈಟ್ಸ್ ಕೂಡ ಹಾಕ್ಸಿದೀವಿ. ಈ ಒಂದು ಕಂಪ್ಲೀಟ್ ಯಾವಾಗ ಆಗುತ್ತೆ ಫ್ಯಾಮಿಲಿ ಫೋಟೋ ಅಂತ ಗೊತ್ತಾಗ್ತಾ ಇಲ್ಲ. ಏನಾಗ್ತಿದೆ, ಒಬ್ಬರು ಫೋಟೋ ಚೆನ್ನಾಗಿದೆ ಅಂದ್ರೆ ದೊಡ್ಡ ಫ್ಯಾಮಿಲಿ, ಹಸ್ಬೆಂಡ್ ಸಿಸ್ಟರ್ಸ್ 3 ಮೆಂಬರ್ಸ್ ಇದ್ದಾರೆ. ಸೊ ಎಲ್ಲರದು ಅವರ ಮಕ್ಕಳು ಎಲ್ಲರೂ ಸೇರಿ ಒಂದ್ಸತಿ ಯಾವ್ದಾರ ಒಂದು ಚೆನ್ನಾಗಿ ಒಕೇಶನ್ಸ್ಗೆ ರೆಡಿ ಆದಾಗ ಮಾಡಿಸ್ಬೇಕು ಅಂತ ಅನ್ಕೊಂಡೆ ಈ ಸ್ಪೇಸ್ ಅನ್ನ ಹಾಗೆ ಖಾಲಿ ಬಿಟ್ಟಿದ್ವಿ. ನೋಡ್ಬೇಕು ಯಾವಾಗ ಫಿಲ್ ಆಗುತ್ತೆ ಅಂತ. ಹಾಗೆ ಇನ್ನೊಂದೆರಡು ಪಪ್ಪಿಗಳನ್ನ ಹಾಕಿದೀವಿ. ಇಲ್ಲಿ ನೋಡ್ಬೋದು ಒಂದು ಗಿಡನ ಇಟ್ಕೊಂಡಿದೀವಿ. ಇಲ್ಲೂ ಅಷ್ಟೇನೆ ಒಂದು ಜಾಲಿ ಕಟ್ಟಿಂಗ್ ಅಲ್ಲಿ ಏನ್ ನೋಡಿದ್ರಲ್ಲ ನೀವು, ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಕಂಟಿನ್ಯೂಯೇಷನ್ ಆಗಿದೆ. ಅಲ್ಲಿ ಇಲ್ಲಿ ಜಾಲಿ ಕಟ್ಟಿಂಗ್ ಆದ್ರೆ ಇಲ್ಲಿ ನೆಕ್ಸ್ಟ್ ಆ ಒಂದು ಹಾಲಿಗೂ ಈ ಹಾಲಿಗೂ ಒಂದು ಏನ್ ಹೇಳ್ತೀವಿ ಪಾರ್ಟಿಷನ್ ಅಂತ ತಗೊಂಡಿದೀವಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ಮಾಲ್ ಕಬೋರ್ಡ್ ಅನ್ನ ಇಟ್ಕೊಂಡಿದ್ವಿ. ಇಲ್ಲಿ ಜಸ್ಟ್ ಏನಾದ್ರು ಬೇಡದೇ ಇರೋಂಥ ಥಿಂಗ್ಸ್ ಅನ್ನ, ಜಾಸ್ತಿ ಯೂಸ್ ಮಾಡದಿರೋ ಥಿಂಗ್ಸ್ ಅನ್ನ ಹಾಕಿಬಿಟ್ಟು ಇದನ್ನ ಕ್ಲೋಸ್ ಮಾಡ್ಬಿಟ್ಟಿರ್ತೀವಿ. ಈ ಒಂದು ಕಂಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಲಿವಿಂಗ್ ಏರಿಯಾಗೂ ಇದೇ ಕಾಣಿಸ್ಬೇಕು, ಆ ಕಡೆಗೂ ಅದೇ ಕಾಣಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಂದ ಗ್ಯಾಪ್ ಇಟ್ಟಿದೀವಿ. ಇಲ್ಲಿ ಎಲ್ಲರೂ ಗೊತ್ತಿರುತ್ತೆ ಈ ಸಿಂಬಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಕೇಳಿಸ್ಕೋಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು ಅನ್ನೋ ಒಂದು ಸಿಂಪಲ್ ಸಿಂಬಲ್ ಅನ್ನ ಇಲ್ಲಿ ಇಟ್ಕೊಂಡಿದೀವಿ. ಇನ್ನೊಂದೆರಡು ಪ್ಲಾಂಟ್ಗಳನ್ನ ಕೂಡ ಇಲ್ಲಿಟ್ಟಿದ್ದೀವಿ. ಹೀಗಿದೆ. ಇಲ್ಲಿ ಬಂದ್ರೆ ಒಂದು ಚಿಕ್ಕ ಪ್ಲಾಂಟ್ ಅನ್ನ ಕೂಡ ಇಟ್ಕೊಂಡಿದ್ದೀನಿ. ಒರಿಜಿನಲ್ ಪ್ಲಾಂಟ್ ಇದು. ಪಾಟ್ ಅನ್ನು ಅಷ್ಟೇ ಆದಷ್ಟು ವೈಟ್ ಅನ್ನೇ ಯೂಸ್ ಮಾಡಿದೀನಿ, ನಮ್ಮ ಮನೆಯ ಥೀಮ್ಗೆ ಮ್ಯಾಚ್ ಆಗೋ ತರ ಇರ್ಲಿ ಅಂತ. ಇಲ್ಲಿ ನೋಡ್ಬೋದು ಬುಧ. ಇದು ಅಷ್ಟೇ ಹಸ್ಬೆಂಡ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಪಾಟ್ ಅನ್ನ ನಾವು ಮಾಡ್ಕೊಂಡಿರುವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಜನ ಹೇಳಿದೀರಾ, ನೀವು ವಿಡಿಯೋಲಿ ಆಲ್ರೆಡಿ ನಮ್ಮ ಮನೆ ತುಂಬಾ ಸತಿ ನೋಡಿರ್ತೀರಾ.
ಆದರೂ ಕೂಡ ನನಗೆ ಕಂಟಿನ್ಯೂಸ್ ಆಗಿ ಹೋಮ್ ಟೂರ್ ಅಂತ ಕೇಳ್ತಾ ಇರೋದ್ರಿಂದ ನಾನು ಮತ್ತೆ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಟ್ರೀ ಜಾಲಿ ಕಟ್ಟಿಂಗ್, ಇದನ್ನು ಈ ವುಡ್ ಶೀಟನ್ನು ಕಟ್ ಮಾಡಿಸಿರುವಂಥದ್ದು. ಇದನ್ನ ಆಲ್ಮೋಸ್ಟ್ 2 ಸತಿ ಕಟ್ ಮಾಡಿಸಿದ್ರು ಅಂತ ಅನ್ಕೋತೀನಿ. 2 ಪಿಕ್ಚರ್ನ ಕೊಟ್ಟು ಕಟ್ ಮಾಡಿಸಿದ್ರು. ಹಸ್ಬೆಂಡ್ ಯಾವುದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಫೈನಲ್ ಆಗಿ ಇದು ಓಕೆ ಅನಿಸ್ತು. ಈ ವುಡ್ ಶೀಟನ್ನು ಕಟ್ ಮಾಡಿಸಿ ಇದಕ್ಕೆ ಡಿಕೋ ಪೇಂಟ್ ಮಾಡಿಸಿರುವಂಥದ್ದು ವೈಟ್. ಸೊ ಇಲ್ಲಿ ಬುದ್ಧ, ಇದು ಸೇಮ್ ನಮ್ಮ ಶಾಪಲ್ಲೇ ತೊಗೊಂಡ್ಬಂದಿರುವಂಥದ್ದು. ಇಲ್ಲಿ ಒಂದು ಗ್ರೀನ್ ಮ್ಯಾಟನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ವಾಸ್ತು ಪ್ಲಾಂಟ್ಗಳನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಬುದ್ಧಂಗೆ ಹೈಲೈಟ್ ಆಗೋ ಥರ ಒಂದು 2 ಸ್ಪಾಟ್ ಲೈಟನ್ನು ಕೂಡ ಯೂಸ್ ಮಾಡಿದ್ದೀವಿ. ಇಲ್ಲಿ ಏನಾದರೂ ನ್ಯೂಸ್ ಪೇಪರ್ಸು ಈ ಥರದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಡ್ರಾಯರ್ಸ್ ಇದೆ. ಇದೆಲ್ಲ ಮೆಡಿಸನ್ಸ್ ಇರ್ಬೋದು, ಹಾಗೆ ಒಂದಷ್ಟು ಹ್ಯಾಟ್ಸು ಏನಾದರೂ ಹೊರಗಡೆ ಹೋಗೋಕ್ಕೆ ಎಮರ್ಜೆನ್ಸಿಗೆ ಏನಾದರೂ ಸಿಗಬೇಕು ಅನ್ನೋದನ್ನೆಲ್ಲ ಈ ಡ್ರಾಯರ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ಒಂದು ಪಾಲಿಶ್ ಅಷ್ಟೇ, ಇದು ಕೂಡ ಪಾಲಿಶು, ಪಾಲಿಕೋಟ್ ಪಾಲಿಶನ್ನು ಮಾಡಿಸಿರುವಂಥದ್ದು. ವಿನಿಯರ್ ಶೀಟ್ಗೆ ಪಾಲಿಕೋಟ್ ಪಾಲಿಶ್ ಮಾಡಿಸಿರುವಂಥದ್ದು. ವೈಟ್ ಏನು ಕಾಣಿಸಿದೆಯಲ್ಲ ಅದು ಫುಲ್ ಡಿಕೋ ಪೇಂಟ್ ಈ ರೀತಿ ಇದೆ. ಇಲ್ಲಿ ಒಂದು ಬುದ್ಧನ ಇಟ್ಕೊಂಡಿದ್ದೀನಿ, ಅದ್ರ ಪಕ್ಕ 2 ಚಿಕ್ಕ ವಾಸ್ಗಳನ್ನು ಇಟ್ಟಿದ್ದೀನಿ. ಇಲ್ಲಿ ಬಂದರೆ ಇದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಟ್ಕೊಳ್ಳುವಂಥ ಒಂದು ಹುಡುಗಿ. ಈ ರೀತಿ ಒಂದು ಚಿಕ್ಕ ಆರ್ಟಿಕಲ್ಸನ್ನು ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ಬುದ್ಧ, ಹಾರ್ಸು, ಈ ರೀತಿ ಒಂದಷ್ಟು ಐಟಮ್ಸ್ನ ಇಟ್ಟಿದ್ದೀನಿ. ಇದನ್ನ ಆ್ಯಕ್ಚುಲಿ ನನ್ನ ಮಗ ಇಟ್ಟಿದ್ದಾನೆ. ಅವನು ಚಿಕ್ಕ ಮಗು ಇದ್ದವಾಗ, ಒಂದು 7 months ಇದ್ದವಾಗ ತೊಗೊಂಡ್ರೆ ಒಂದು ಟಾಯ್ ಇದು. ಅವನು ದಪ್ಪ ಇದ್ದ, ಮುಂದಕ್ಕೆ ಮೂವ್ ಆಗ್ತಿರ್ಲಿಲ್ಲ ಅಂತ ಹಸ್ಬೆಂಡ್ ಇದು ತೊಗೊಂಬಂದು, ಕೀ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ, ಅದನ್ನ ಇಟ್ಕೊಳಕ್ಕಾದ್ರೂ ಮುಂದೆ ಹೋಗ್ತಾರೆ ಅಂತ. ಸೊ ಅದಿದು ಇನ್ನೂ ಇದೆ, ನೆನಪಿಗೆ ಇರಲಿ ಅಂತ ನಾನು ಇಲ್ಲೇ ಇಟ್ಟೆ. ಈ ರೀತಿ ಇದೆ. ಇಲ್ಲಿ ಬಂದರೆ ನಮ್ಮ ಟಿವಿ ಬಗ್ಗೆ ತುಂಬ ಜನ ಕೇಳಿದ್ದೀರಾ, ಯಾವ ಟಿವಿ, ಎಷ್ಟು ಇಂಚ್ ಇದೆ, ಏನು ಅಂತ ಅಂದ್ಬಿಟ್ಟು. ಈ ಟಿವಿ ಬಂದು ಸೋನಿ ಕಂಪನಿದು. ಎಷ್ಟು ಇಂಚ್ ಇರೋದಿದು? ಇದು ಒಂದು ನಮ್ಮ ಟಿವಿ ಬಗ್ಗೆ ತುಂಬಾ ಜನ ಕೇಳಿದ್ದೀರಾ, ಕೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ. ಟಿವಿ ಬಂದು ಸೋನಿದು. ಸೋನಿನೇ ಬೇಕು ಅಂತ ಹಸ್ಬೆಂಡ್ ತಗೊಂಡಿರುವಂಥದ್ದು. ಅವ್ರಿಗೆ ಪರ್ಟಿಕ್ಯುಲರ್ ಅದು ತೊಗೊಂಡ್ರೆ ಚೆನ್ನಾಗಿರೋದು ತಗೋಬೇಕು, ಇಲ್ಲಾಂದ್ರೆ ತಗೊಳ್ಳೇಬಾರ್ದು, ಆ ಥರ ಒಂದು ಮೈಂಡ್ ಸೆಟ್ ಅವ್ರಿಗೆ. ನನಗೆ ಸೋನಿಗಿಂತ ಬೇರೆ ಯಾವ್ದಾದ್ರು ತೊಗೊಂಡ್ರೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತಲ್ಲ ಅಂತ, ಬಟ್ ಅವನ್ನೆಲ್ಲ ತೊಗೊಂಡ್ರೆ ಚೆನ್ನಾಗಿರೋದು ತಗೋಬೇಕು ಅಂತ ಸೋನಿನೇ ತೊಗೊಂಡ್ವಿ. ಇದು ಬಂದು 80 inches. ತುಂಬ ಜನ ಕೇಳಿದ್ರೆ ನನಗೆ, ನಿಮ್ಮ ಟಿವಿ ಎಷ್ಟು ಇಂಚ್ ಇದೆ ಅಂತ ಅಂದ್ಬಿಟ್ಟು. 80 inches ಇದೆ. ನನಗೂ ಗೊತ್ತಿಲ್ಲ, ಹಸ್ಬೆಂಡ್ ಕೇಳಿರ್ತಾರೆ. ಇಲ್ಲೊಂದು ಚಿಕ್ಕ ಪ್ಲಾಂಟ್ ಅನ್ನು ಕೂಡ ಇಟ್ಟಿದ್ದೀನಿ. ಇದು ಒರಿಜಿನಲ್ ಪ್ಲಾಂಟು, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೆ ಇದನ್ನ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಹೋಮ್ ಥಿಯೇಟರ್ ಅದು ಸ್ಪೀಕರ್ ಏನ್ ಬರುತ್ತೆ ಅದನ್ನ ಇಲ್ಲಿ ಇಟ್ಟಿದ್ವಿ. ಹಾಗೆ ಇಲ್ಲೊಂದು ಹುಡುಗಿನ ಇಟ್ಟಿದ್ವಿ. ಇದು ಬಂದು ಮೀರಾಬಾಯಿ. ನಂಗೆ ಇದನ್ನ ನೋಡಿದ್ರೆ ಜೋಗಿ ಫಿಲಮ್ ಅಲ್ಲಿ ಒಂದು ಸಾಂಗ್ ಇದೆ ಅಲ್ಲ, ಎಲ್ಲೋ ಜೋಗಪ್ಪ ನಿನ್ನ ರವಾನೆ, ಆ ಸಾಂಗ್ ನೆನಪರುತ್ತೆ. ಇದಕ್ಕೂ ಕೂಡ ಒಂದು ಸ್ಪಾಟ್ ಲೈಟ್ ಇದೆ, ಈ ರೀತಿ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ಕೆಳಗೆ 3 ಸ್ಪಾಟ್ ಲೈಟ್ಗಳನ್ನ ಹಾಕ್ಸಿದೀವಿ, ಏನಾದ್ರೂ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೆಲ್ಲ ಡ್ರಾಯರ್ಸು. ಇದು ಬಂದು ನಮ್ಮ ವೈಫೈ ಇರ್ಬೋದು, ಹಾಗೆ ಸಂಡೇ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಇಟ್ಟಿದ್ದೀವಿ. ಗ್ಲಾಸ್ ಬರುತ್ತೆ, ನಾವು ಹಾಗೆ ಆನ್ ಮಾಡ್ಕೋಬಹುದು ಗ್ಲಾಸ್ ಹಾಕ್ಸಿರೋದ್ರಿಂದ. ಇದೆಲ್ಲ ಕೂಡ ಕಂಪಾರ್ಟ್ಮೆಂಟ್ಸು, ಏನು ಥಿಂಗ್ಸ್ ಎಕ್ಸ್ಟ್ರಾ ಥಿಂಗ್ಸ್ ಇರುತ್ತಲ್ಲ ಅದೆಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಬಂದು ಇದೊಂದು ಫ್ರೇಮನ್ನು ಹಾಕ್ಸಿದೀವಿ. ಇದನ್ನು ಕೂಡ ಮೊನ್ನೆ ಹಾಕ್ಸಾಗ ಒಬ್ರು ಕಾಮೆಂಟ್ ಮಾಡಿ ಕೇಳೋದು, ಹೇಗೆ ತಗೊಂಡು ಚೆನ್ನಾಗಿದೆ ಅಂತ. ಇದು ಕೂಡ ಚಿಕ್ಕಪೇಟೆಯಲ್ಲಿ ತಗೊಂಡಿರುವಂಥದ್ದು. ಗನ್ಗಳು ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ, ಗನ್ ಚೋರಿ ಚಿಕ್ಕ ಮಗು ಇದ್ದಾಗಿಂದ. ಸೊ ಅದಕ್ಕೆ ಇದೊಂದು ಹಾಕಿದ್ದೀವಿ. ಹಾಗೆ ಇಲ್ಲಿ ಬಂದರೆ ಇಲ್ಲೊಂದು ಲೈಟ್ ಹಾಕಿದ್ವಿ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು, ಇಲ್ಲಿ ಆ್ಯಕ್ಚುಲಿ ಪಾಯಿಂಟೇ ಇರಲಿಲ್ಲ, ನನಗೆ ಬೇಕು ಅಂತ ಮತ್ತೆ ಪಾಯಿಂಟ್ ಬಿಡಿಸಿ ಈ ಲೈಟನ್ನು ಎಷ್ಟು ಹುಡುಕಿದ್ದೀನಿ ಗೊತ್ತಾ, ಚಿಕ್ಕಪೇಟೆಯಲ್ಲಿ ಸಿಕ್ಕಾಪಟ್ಟೆ ಹುಡುಕಿ ಈ ಲೈಟನ್ನು ತಗೊಂಡೆ. ನೈಟ್ ಟೈಮ್ ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫಾಲ್ ಸೀಲಿಂಗ್, ಇದನ್ನು ಅಷ್ಟೇ ವೈಟ್ ಮತ್ತೆ ಒಂದು ವುಡ್ ಫಿನಿಶಿಂಗ್ ಬ್ರೌನ್ ಕಲರ್ ಏನು ಬರುತ್ತಲ್ಲ ಅದನ್ನ ಒಂದು ಥೀಮಲ್ಲಿ ಇಟ್ಕೊಂಡು ಮಾಡಿರುವಂಥದ್ದು. ನಮ್ಮ ಟಿವಿ ಯೂನಿಟ್ ಇರ್ಬೋದು, ಹಾಗೆ ನಮ್ಮ ಟೈಲ್ಸ್ ಇರ್ಬೋದು, ವಾಲ್ ಇರ್ಬೋದು, ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಎಲ್ಲ ಮ್ಯಾಚ್ ಆಗ್ಬೇಕಂತ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋವಂಥದ್ದು ನಾವು. ಸೊ ಫಾಲ್ ಸೀಲಿಂಗು ಪೂರ್ತಿ ಏನು ವೈಟ್ ಮಾಡಿಸ್ಬಿಟ್ಟಿದೀವಿ, ಪ್ಲೈನ್ ಮಾಡಿಸಿ ಅದ್ರ ಮೇಲೆ ಒಂದು ನೋಡ್ಬೋದು ನೀವು ಸ್ಕ್ವೇರ್ ಶೇಪಲ್ಲಿ ಒಂದು ಎಕ್ಸ್ಟ್ರಾ ಲೇಯರ್ನ ತಗೊಂಡು ಅದ್ರ ಮೇಲೆ ನಾವು ಇಲ್ಲಿ ಬ್ರೌನ್ ಕಲರ್ ಅಲ್ಲಿ ಜಾಲಿ ಕಟಿಂಗ್ ನ ಮಾಡಿಸ್ಕೊಂಡಿರುವಂಥದ್ದು 4 ಸೈಡು ಕೂಡ. ಆ ಜಾಲಿ ಕಟಿಂಗು ಕೂಡ ಒಳಗಡೆ ಒಂದು ಶೀಟ್ ಅನ್ನ ಹಾಕಿ ಲೈಟ್ ಅನ್ನ ಹಾಕ್ಸಿದೀವಿ. ರೋಪ್ ಲೈಟ್ ಏನ್ ಬರುತ್ತಲ್ಲ ಅದನ್ನ ಯೂಸ್ ಮಾಡಿದೀವಿ. ಸೊ ಅದು ತುಂಬಾ ಚೆನ್ನಾಗಿ ಒಂದು ಲುಕ್ ಕೊಡುತ್ತೆ ಲೈಟ್ ಆನ್ ಮಾಡಿದಾಗ. ನೈಟ್ ಟೈಮ್ ಅಂತೂ ಸಿಕ್ಕಾಪಟ್ಟೆ ಲುಕ್ ಚೆನ್ನಾಗಿ ಬರುತ್ತೆ.
ಅದಕ್ಕೆ ಪ್ರತಿ ಒಂದು ಜಾಲಿ ಕಟ್ಟಿಂಗ್ ಹತ್ರನೂ ಕೂಡ ಸ್ಪಾಟ್ ಲೈಟ್ ನ ಯೂಸ್ ಮಾಡಿದೀವಿ. ಸ್ಕ್ರೀನ್ಸ್ ಇರೋದ್ರ ದೊಡ್ಡ ದೊಡ್ಡ ಸ್ಪಾಟ್ ಲೈಟ್ಸ್ ನ ಯೂಸ್ ಮಾಡಿದೀವಿ. ಸೊ ಅದಕ್ಕೆ ಮ್ಯಾಚ್ ಆಗೋ ತರ ಒಂದು ಫ್ಯಾನ್ ಗಳನ್ನ ಕೂಡ ಸೆಲೆಕ್ಟ್ ಮಾಡಿದೀವಿ. ಇದು ಕೂಡ ನೀವು ನೋಡ್ಬೋದು, ಒಂದು ಆ ಟೆಕ್ಸ್ಚರ್ ಏನಿದೆಲ್ಲ ಸೇಮ್ ವುಡ್ ಫಿನಿಶಿಂಗ್ ಅಲ್ಲಿ ಇದೆ. ಏನದು ಲೀಫ್ ಬರುತ್ತಲ್ಲ ಅದ್ರದ್ದು ಟೆಕ್ಸ್ಚರ್ ಕೂಡ ಸೇಮ್ ವುಡ್ ಫಿನಿಶಿಂಗ್ ಅಲ್ಲೇ ಇರೋದ್ರಿಂದ ಇದು ಅಷ್ಟೇ 5 ಏನ್ ಹೇಳ್ತೀವಿ ಲೀಫ್ ಇರೋವಂಥದ್ದು. ಎಲ್ಲದಕ್ಕೂ ಆಲ್ಮೋಸ್ಟ್ 3 ಇರೋ ತರ, ನಾವು 5 ಇರೋ ತರದ್ ಇರ್ಲಿ ಅಂತ ಅಂದ್ಬಿಟ್ಟು 5 ಇರೋ ತರದ್ದೇ ತಗೊಂಡಿದ್ವಿ. ಅದು ಕೂಡ ಬ್ರೌನ್ ಥೀಮ್ ಅಲ್ಲಿ. ಸೊ ಲೈಟು ಅಷ್ಟೇ ಗೋಲ್ಡ್ ಕಲರ್ ಥೀಮ್ ಅಲ್ಲೇ ತಗೊಂಡಿರುವಂಥದ್ದು. ಇದನ್ನು ಚಿಕ್ಕಪೇಟೆಯಲ್ಲೇ ತಗೊಂಡಿದ್ದು. ನಂಗೆ ಆಕ್ಚುಲಿ ಈ ಒಂದು ಝೂಮರು ತುಂಬಾ ಡಿಫ್ರೆಂಟ್ ಆಗಿರೋ ತಗೋಬೇಕು ಅಂತಿದ್ದೆ, ನನ್ಗೆ ಅಷ್ಟೊಂದು ಸಿಗ್ಲಿಲ್ಲ. ಇಷ್ಟ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಇದನ್ನ ತಗೊಂಡ್ವಿ. ಅದ್ರ ಮೇಲೆ ಇರುವಂತ ಫಾಲ್ ಸೀಲಿಂಗ್ ನೀವು ನೋಡ್ಬೋದು, ಅದನ್ನು ಅಷ್ಟೇ ಒಂದು ಟೆಕ್ಸ್ಚರ್ ಪೇಂಟ್ ಇಂದ ಮಾಡಿಸಿರುವಂಥದ್ದು. ತುಂಬಾ ಚೆನ್ನಾಗಿ ನನಗೆ ಅದನ್ನ ಕೇಳೋದು. ಟೆಕ್ಸ್ಚರ್ ಪೇಂಟ್ ತರ ಕಾಣಿಸಲ್ಲ, ಏನೋ ಒಂದು ಈ ಮಾರ್ಬಲ್ ಗ್ರಾನೈಟ್ ಅಲ್ಲೆಲ್ಲ ಪೀಸ್ ಬರುತ್ತಲ್ಲ ಆ ತರದ ಕ್ಲಾಡಿಂಗ್ ನ ಯೂಸ್ ಮಾಡೋ ತರ ಅನ್ಸುತ್ತೆ ಅಂತ ತುಂಬಾ ಜನ ಕೇಳಿದ್ದಾರೆ. ಸೊ ಅದಾದ್ಮೇಲೆ ಕಲರ್ ಒಂದು ಅಷ್ಟು ರೋಪ್ ಲೈಟ್ ಗಳನ್ನ ಕೂಡ ಯೂಸ್ ಮಾಡಿದ್ವಿ. ಪಿಂಕು, ಬ್ಲೂ, ಗ್ರೀನ್ ಈ ರೀತಿ ಅಷ್ಟು ರೋಪ್ ಲೈಟ್ ಗಳನ್ನ ಕೂಡ ಯೂಸ್ ಮಾಡಿದ್ವಿ. ಇಲ್ಲಿ ನೀವು ನೋಡ್ಬೋದು ಆದಷ್ಟು ಬ್ರೌನು, ವೈಟು ಹಾಗೆ ಕ್ರೀಮ್ ಕಲರನ್ನು ಯೂಸ್ ಮಾಡಿದ್ದೀವಿ. ಇಟ್ಟಿರೋಂಥ ಥಿಂಗ್ಸ್ ಇರ್ಬೋದು, ಸೋಫಾ ಇರ್ಬೋದು, ಫ್ಯಾನ್ಸ್ ಇರ್ಬೋದು, ಕರ್ಟನ್ಸ್ ಇರ್ಬೋದು, ಈ ರೀತಿ ಎಲ್ಲದನ್ನು ಯೂನಿಫಾರ್ಮ್ ಆಗಿ ಯೂಸ್ ಮಾಡೋದ್ರಿಂದ ಎಷ್ಟೇ ದಿವಸ ಆದರೂ ಕೂಡ ನಿಮಗೆ ಬೋರ್ ಅನಿಸಲ್ಲ ಪ್ರತಿಯೊಂದು ಕಲರ್ಫುಲ್ ಮಾಡೋದಕ್ಕಿಂತ. ಇದು ನಮ್ಮ ಲಿವಿಂಗ್ ಏರಿಯಾಯಿಂದ ನಾವು ರೈಟ್ ಸೈಡ್ ಬಂದ್ರೆ ಇಲ್ಲಿ ಒಂದು ಏನ್ ಹೇಳ್ತೀವಿ ಕಾಮನ್ ಟಾಯ್ಲೆಟ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು ಎಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಸೊ ಈ ಕಡೆ ಒಂದೇ ರೂಮ್ ಇದೆ. ಇಲ್ಲಿ ಮನೆ ಎಂಟ್ರಿ ಆಗಿದ ತಕ್ಷಣ ಈ ಒಂದು ವಾಲ್ ಕಾಣಿಸುತ್ತೆ ನಮ್ಮ ಮನೇಲಿ. ಇದಕ್ಕೆ ಏನ್ ಮಾಡೋದು ಅಂತ ತುಂಬಾ ತಲೆ ಕೆಡಿಸ್ಕೊಂಡ್ವಿ. ಫುಲ್ ಪ್ಲೈನ್ ವಾಲ್ ನ ಬಿಟ್ಬಿಟ್ಟಿದ್ವಿ. ಸೊ ಏನಾದ್ರು ಮಾಡ್ಬೇಕಿರ್ಲಿ, ಒಂದು ಫೈರ್ ಏರಿಯಾ ತರ ಮಾಡ್ಬೇಕು ಅಂತ ನನಗೆ ತುಂಬಾ ಇಷ್ಟ ಆಯ್ತು. ಏನಾದ್ರೂ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಇವತ್ತು ಕ್ಲಾಡಿಂಗ್ ಮಾತ್ರ ಉಳಿದಿತ್ತು. ಔಟ್ಸೈಡ್ ನಾವ್ ಏನ್ ಯೂಸ್ ಮಾಡಿದ್ವಲ್ಲ ಅದೇ ಕ್ಲಾಡಿಂಗ್ ಇದು. ಉಳಿದಿದ್ದಂತ ಕ್ಲಾಡಿಂಗ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಒಂದು ಔಟ್ಲೈನ್ ಅನ್ನ ಕೊಟ್ಕೊಂಡ್ವಿ. ಅದಾದ್ಮೇಲೆ ಇಲ್ಲಿ ಒಂದು ಗ್ರೀನ್ ಮ್ಯಾಟ್ ಅನ್ನ ಹಾಕಿ ಇಲ್ಲೊಂದು ಸ್ಲ್ಯಾಬ್ ಅನ್ನ ಮಾಡಿಸ್ಕೊಂಡಿದ್ವಿ. ಇದನ್ನು ಅಷ್ಟೇ ಕಿಚನ್ ಅಲ್ಲಿ ಹಾಕಿರುವಂತಹ ಕ್ವಾಡ್ಸ್ ಸ್ಲ್ಯಾಬ್ ಮಿಕ್ಕಿತ್ತು, ಅದನ್ನ ಯೂಸ್ ಮಾಡ್ಕೊಂಡಿದೀವಿ. ಇಲ್ಲೇನಾದ್ರೂ ಒಂದು ಗಣಪತಿ ಏನಾದ್ರೂ ವಿಗ್ರಹ ಆತರ ಇಡೋಣ ಅಂತ ಅನ್ಕೊಂಡೆ, ಬಟ್ ಇಲ್ಲಿ ಪ್ಲೈನ್ ಆಗ್ಬಿಡತ್ತಲ್ವಾ ಅಂದ್ಬಿಟ್ಟು ಇಲ್ಲಿ ಒಂದು ಈ ರೀತಿ ರಾಧಾಕೃಷ್ಣನು ಫ್ರೇಮ್ ಅನ್ನ ತಂದು ಹಾಕಿದೀವಿ. ಇದು ಲೈಟಿಂಗ್ಸ್ ಇರುತ್ತೆ, ಈ ರೀತಿ ಲೈಟಿಂಗ್ಸ್ ಬರುತ್ತೆ. ಇದನ್ನು ಅಷ್ಟೇ ಚಿಕ್ಕಪೇಟೆಯಲ್ಲೇ ತಗೊಂಡಿರುವಂತದ್ದು. ತುಂಬಾ ಚೆನ್ನಾಗಿದೆ. ಈ ತರ ಲೈಟಿಂಗ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಾನೊಂದು ಜಸ್ಟ್ ಒರಿಜಿನಲ್ ಪ್ಲಾಂಟ್ ಇದು. ಸೊ ಇದನ್ನ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಇದೆ ಲುಕ್. ಇಲ್ಲಿ ಮೇಲೆ ನೋಡ್ಬೋದು ಒಂದು ಸ್ಪಾಟ್ ಲೈಟ್ ಅಥವಾ ಏನ್ ಹೇಳ್ತೀವಿ ಒಂದು ಲೈಟ್ ಅನ್ನ ಕೂಡ ಇಲ್ಲಿ ಏನ್ ಇಡ್ತೀವಿ ಇದಕ್ಕೆ ಹಾಕೋಣ ಅಂತ ಫಸ್ಟೇ ಪ್ಲಾನ್ ಮಾಡಿ ಅದನ್ನ ಕೂಡ ಹಾಕ್ಸಿದೀವಿ. ಇಲ್ಲಿ ಫಾಲ್ ಸೀಲಿಂಗ್ ನೋಡ್ಬೋದು ನೀವು. ಇಲ್ಲಿ ಕೂಡ ಒಂದು ಚಿಕ್ಕದಾಗಿ ಫಾಲ್ ಸೀಲಿಂಗ್ ಅನ್ನ ಮಾಡ್ಕೊಂಡಿದೀವಿ. ಅಂದ್ರೆ ಫುಲ್ POP ಆಗಿದೆ. ಅದನ್ನ ಕಟ್ ಮಾಡಿಸಿ ಜಾಲಿ ಕಟಿಂಗ್ ಅಲ್ಲಿ ಹಾಕಿ ಒಂದು ಲೈಟ್ ವಾರ್ಮ್ ಲೈಟ್ ಅನ್ನ ಯೂಸ್ ಮಾಡ್ಕೊಂಡಿದ್ವಿ, ರೋಪ್ ಲೈಟ್ ತರ. ಇಲ್ಲಿ ಕೂಡ ಒಂದು ಲೈಟ್ ಹಾಕಿದ್ವಿ, ಒಂದು ಹೈಲೈಟ್ ಆಗಿ ಇದೊಂದು ಪೀಸ್ ಅಂತ. ಅಲ್ಲಿ ಲೈಟ್ ಏನು ಹಾಕಕ್ ಹೋಗಿಲ್ಲ. ಆಗಿದೆ. ಇಲ್ಲೂ ಕೂಡ ಫುಲ್ ಪಾಲಿಶ್ ಮಾಡಿರುವಂಥದ್ದು ವಿನಿಯರ್ ಶೀಟ್ಗೆ. ಸೊ ಹೀಗೆ ಹೊರಗೆ ಬಂದಿದ ತಕ್ಷಣ ನಮ್ಮ ವಾಷಿಂಗ್ ಮಿಷಿನ್ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು. ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದಿಲ್ಲಿ ಒಂದು ಶಿಂಕ್ ಅನ್ನ ಮಾಡ್ಬೇಕು ಅಂತ, ಬಟ್ ಇದು ಪೂಜಾ ರೂಮ್ ಇಲ್ಲೇ ಇದ್ದಿದ್ರಿಂದ ಇಲ್ಲಿ ವಾಶ್ ಮಿಷಿನ್ ಬಂದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಅನ್ನ ಇಟ್ಕೊಂಡ್ವಿ. ಸೊ ಹೀಗೆ ಹೊರಗೆ ಬಂದ್ರೆ ಇಲ್ಲಿ ಒಂದು ವಾಶ್ ಮಿಷಿನ್ ಇದೆ. ಸೊ ಯಾರಾದ್ರೂ ಮನೆಗೆ ಗೆಸ್ಟ್ ಗಳು ಬಂದ್ರೆ ಸಡನ್ ಆಗಿ ಏನಾದ್ರು ಊಟ ಏನಾದ್ರು ಮಾಡ್ಬೇಕಂದ್ರೆ ವಾಶ್ ಮಾಡಕ್ಕೆ ಕಿಚನ್ ಬರುತ್ತೆ. ಇಲ್ಲಿ ಬರೋ ರೀತಿ ಇಲ್ಲೊಂದು ವಾಶ್ ಬೇಸಿನ್ ಮಾಡ್ಕೊಂಡಿದೀವಿ. ಅದಕ್ಕೆ ಕೆಳಗಡೆ ಕಬೋರ್ಡ್ಸ್ ಅನ್ನ ಮಾಡಿದ್ವಿ. ಈ ಕಬೋರ್ಡ್ಸ್ ಕೂಡ ಈಕೋ ಪೇಂಟ್ ಅನ್ನ ಮಾಡ್ಕೊಂಡಿದ್ವಿ. ಒಂದಷ್ಟು ವೇಸ್ಟ್ ಥಿಂಗ್ಸ್ ಅನ್ನ ಇಲ್ಲಿ ಇಟ್ಕೊಂಡಿದ್ವಿ. ಸೇಮ್ ಮಿರರ್ಗಳು ಅಷ್ಟೇ ನಮ್ಗೆ ತುಂಬಾ ಓವರ್ ಆಗಿರುವಂತ ಮಿರರ್ಗಳು ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೆ ತುಂಬಾ ಪ್ಲೈನ್ ಮಿರರ್ಸ್ ಅನ್ನ ಎಲ್ಲಾ ಕಡೆನೂ ಅಷ್ಟೇ ಪ್ಲೈನ್ ಮಿರರ್ಸ್ ಅನ್ನ ಯೂಸ್ ಮಾಡಿದೀವಿ. ಸೊ ಇಲ್ಲೂ ಕೂಡ ಒಂದಷ್ಟು ಸ್ಪಾಟ್ ಲೈಟ್ ಗಳನ್ನ ಹಾಕೊಂಡಿದ್ವಿ.
ಮೇಲೆ ವಾಲ್ ಸೀಲಿಂಗ್ ಏನಿದೆಲ್ಲ ತುಂಬಾ ಸಿಂಪಲ್ ಆಗಿ ಮಾಡಿಸ್ಕೊಂಡಿದೀವಿ. ಹೀಗಿದೆ. ಇದು ಆಕ್ಚುಲಿ ಈ ವೈರೆಲ್ಲ ಏನು ಕಾಣಿಸ್ತಿದೆ ಅಂತಂದ್ರೆ ನಮ್ಮ ವಾಷಿಂಗ್ ಮಿಷಿನ್ ಪಾಯಿಂಟ್ ಬಂದು ಇಲ್ಲಿರಲಿಲ್ಲ, ಟೆರೆಸ್ ಅಲ್ಲಿ ಇತ್ತು. ಸೊ ನಾನು ಟೆರೆಸ್ ಹತ್ತಿ ಇಳಿಯ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಮಾಡಿಸ್ಕೊಂಡ್ರೆ ಅದಕ್ಕೆ ಈ ರೀತಿ ಬಂದಿದೆ. ಹಾಗೆ ಇಲ್ಲಿ ಲೆಫ್ಟ್ ಸೈಡ್ ಬಂದ್ರೆ ಕಾಮನ್ ಟಾಯ್ಲೆಟ್. ಸೊ ಜನರಲ್ ಆಗಿ ಇದನ್ನ ಇಂಡಿಯನ್ ಟಾಯ್ಲೆಟ್ ಮಾಡಿದ್ವಿ. ರೀಸನ್ ಏನಪ್ಪಾ ಅಂತ ಅಂದ್ರೆ ಊರುಗಳಿಂದ ಎಲ್ಲ ಯಾರಾದ್ರೂ ಬಂದಾಗ ಯೂಸ್ ಆಗುತ್ತೆ. ತುಂಬಾ ವಯಸ್ಸಾದವ್ರಿಗೆಲ್ಲ ಇಂಡಿಯನ್ ಟಾಯ್ಲೆಟ್ ಅಷ್ಟೊಂದು ವೆಸ್ಟರ್ನ್ ಟಾಯ್ಲೆಟ್ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೆ ಇದು ಒಂದು ಇರ್ಲಿ ಅಂತ ಇದನ್ನ ಯೂಸ್ ಮಾಡ್ಕೊಂಡಿದ್ವಿ. ಲೆಫ್ಟ್ ಸೈಡ್ ಬಂದ್ರೆ ಇಲ್ಲಿ ಒಂದು ರೂಮ್ ಇದೆ. ಈ ರೂಮ್ ಆಕ್ಚುಲಿ ಅತ್ತೆ ಮಾವನ್ಗೆ ಅಂತಾನೆ ಮಾಡಿದ್ವಿ, ಬಟ್ ಅವರು ಬಂದಿಲ್ಲ ಇನ್ನು. ಜಸ್ಟ್ ಒಂದು ಗೆಸ್ಟ್ ರೂಮ್ ತರ ಯೂಸ್ ಮಾಡ್ತಾ ಇದೀವಿ. ಅವ್ರು ಬಂದಾಗ ಯೂಸ್ ಮಾಡ್ಕೋತಾರೆ. ಹಾಗೆ ತುಂಬಾ ಕಾಮ್ ಆಗಿ ತುಂಬಾ ಚೆನ್ನಾಗಿದೆ. ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ ಈ ರೂಮು. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾವು, ಬಟ್ ತುಂಬಾ ಚೆನ್ನಾಗಿ ಬಂತು ಈ ರೂಮ್ ಲುಕ್ ಅಂತ ಹೇಳ್ಬೋದು. ತುಂಬಾ ಹೆವಿಯಾಗಿ ಏನೂ ಇಲ್ಲ, ತುಂಬಾ ಸಿಂಪಲ್ ಆಗಿ ನೋಡ್ಬೋದು ನೀವು. ಇಲ್ಲಿ ಕುಷನ್ ಕವರು ಹಾಗೆ ವಾಲ್ ಪೇಪರು ಪ್ರತಿಯೊಂದು ಅಷ್ಟೇ ತುಂಬಾ ಸಿಂಪಲ್ ಆಗಿ ತುಂಬಾ ಒಂದು ಗ್ರೇ ಮತ್ತೆ ಒಂದು ಬ್ರೌನ್ ಥೀಮ್ ಅಲ್ಲೇ ತಗೊಂಡಿದೀವಿ. ಇದನ್ನು ಕೂಡ ಮೇಲೆ ಏನ್ ಕಾಣಿಸಿದಲ್ಲ ಇದು ವಾಲ್, ಇದು ಫುಲ್ಲು ಕೂಡ ಪೇಂಟಿಂಗ್, ಇದು ಹ್ಯಾಂಡ್ ಪೇಂಟ್ ಇದು. ಸೊ ವಾಲ್ ಪೇಪರ್ ತರನೇ ಕಾಣಿಸುತ್ತೆ. ತುಂಬಾ ಜನಕ್ಕೆ ಇಷ್ಟ ಆಯ್ತು ಇದು ವಾಲ್ ಪೇಪರ್ ಆಯ್ತು ಅಂತ ಕೂಡ ಕೇಳಿದ್ರು. ಸೊ ಇಲ್ಲಿ ಬೆಡ್ ಇದೆ. ಇದು ಹಳೆ ಬೆಡ್ ಅನ್ನೇ ಹಾಕಿದೀವಿ. ಯಾರಾದ್ರೂ ಬಂದಾಗ ಮಲಗ್ತಾರೆ ಅಷ್ಟೇನೆ. ಆಕ್ಚುಲಿ ನನ್ನ ರೂಮಲ್ಲಿ ನನ್ನ ಮಗನ ರೂಮಲ್ಲೇ ಮಲಗ್ತಿರ್ತಾರೆ. ಸೊ ಅದಕ್ಕೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಸ್ಕ್ರೀನ್ಸ್ ನೋಡ್ಬೋದು ಮ್ಯಾಚ್ ಮಾಡಿದ್ವಿ. ಒಂದು ಕಬೋರ್ಡ್ ಏನ್ ಕಲರ್ ಇದೆ ಅಲ್ವಾ, ಸೊ ಅದೇ ಕಬೋರ್ಡ್ಗೆ ಸ್ಕ್ರೀನ್ಸ್ ಕೂಡ ಮ್ಯಾಚ್ ಮಾಡಿ ಈ ಒಂದು ಹುಡ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ. ರೂಮ್ಗೆಲ್ಲ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಈ ರೂಮಿಗೆ ಬರುತ್ತೆ. ಕಿಟಕೀಸ್ ಎಲ್ಲ ಓಪನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಸೊ ಫಾಲ್ ಸೀಲಿಂಗ್ ನ ನೋಡ್ಬೋದು ನೀವು. ಸೀಲಿಂಗ್ ಅಷ್ಟೇ ತುಂಬಾ ಪ್ಲೈನ್ ಆಗಿ ಮಾಡಿಸ್ಕೊಂಡಿದೀವಿ. ನಮ್ಗೆ ಹೆವಿ ವಾಲ್ ಸೀಲಿಂಗ್ ಇಷ್ಟ ಇಲ್ಲ ಅಂತ ಆಲ್ರೆಡಿ ಹೇಳಿದ್ರಿ. ವೈಟ್ ಮತ್ತೆ ಬ್ರೌನ್ ಥೀಮ್ ಅಲ್ಲೇ ಇದೆ. ಇದು ಕೂಡ ವೈಟ್ ಫುಲ್ ವಾಲ್ ಸೀಲಿಂಗ್ ಮಾಡಿ ಬ್ರೌನ್ ಅಲ್ಲಿ ವುಡ್ ವರ್ಕ್ ಅಲ್ಲಿ ಮಾಡಿಸಿದೀವಿ. ಜಸ್ಟ್ ಒಂದು ಬಾಕ್ಸ್ ಶೇಪ್ ಅಲ್ಲಿ ಮಾಡಿ ಅದಕ್ಕೆ ಒಂದಷ್ಟು ಸ್ಪಾಟ್ ಲೈಟ್ ಗಳನ್ನ ಹಾಕ್ಸಿದೀವಿ. ಹಾಗೆ ವೈಟ್ ಕಲರ್ ಫ್ಯಾನ್ ಅನ್ನ ಯೂಸ್ ಮಾಡಿದೀವಿ. ಇದು ಕಬೋರ್ಡು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಸಿದೀವಿ. ಯಾಕೆಂದ್ರೆ ಫುಲ್ ಲೆಂತ್ ಇದು. ಈ ಡೋರ್ ಓಪನ್ ಮಾಡಿ ಇದೆಲ್ಲ ಸ್ವಲ್ಪ ಸ್ಟೋರೇಜ್ ಇರೋದು. ಸ್ಟೋರೇಜ್ ಅಲ್ಲಿ ಏನೇನ್ ಬೇಕು, ಇದು ನನ್ನ ಮಗನ ಕ್ರಿಕೆಟ್ ಇರ್ಬೋದು, ಅದಕ್ಕೆ ಹಬ್ಬಕ್ಕೆ ಯೂಸ್ ಮಾಡೋ ಸಾಮಾನು ಇದನ್ನೆಲ್ಲ ಇಟ್ಟಿರೋಂಥದ್ದು. ಫುಲ್ ಲೆಂತ್ ಕಬೋರ್ಡ್ ನ ಮಾಡಿಸ್ತೀವಿ. ಲುಕ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಹಾಗೆ ಕೆಳಗಡೆ ಒಂದಷ್ಟು ಕಬೋರ್ಡ್ಸ್ ಅನ್ನ ಮಾಡಿಸ್ಕೊಂಡಿದೀವಿ. ಇಲ್ಲೂ ಅಷ್ಟೇ ಫುಲ್ ಲಗೇಜ್ ಹಾಕೊಳ್ಳೋಕೆ. ಇಲ್ಲಿ ಬಂದ್ರೆ ಡ್ರೆಸ್ಸಿಂಗ್ ಮಿರರ್, ಫುಲ್ ಲೆಂತ್ ಮಿರರ್ ಅನ್ನ ಅಂದ್ರೆ ಹೆವಿ ದೊಡ್ಡದಾಗಿರುವಂತಹ ಮಿರರ್ ಅನ್ನ ಹಾಕ್ಸ್ಕೊಂಡಿದೀವಿ. ಕಬೋರ್ಡ್ಸ್ ಎಲ್ಲ ಏನು ಮಾಡಿಸಿಲ್ಲ ನಾನಿಲ್ಲಿ. ಸೊ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ಇದು ಅತ್ತೆ ಮಾವನ್ಗೆ ಅಂತಾನೆ ಅನ್ಕೊಂಡು ಕಾನ್ಸೆಪ್ಟ್ ಅಲ್ಲೇ ಮಾಡಿಸಿದ್ರಿಂದ ಮೇಕಪ್ ಐಟಮ್ಸ್ ಎಲ್ಲ ಏನು ಅಷ್ಟು ಯೂಸ್ ಮಾಡಲ್ವಲ್ಲ, ಅಥವಾ ಗೆಸ್ಟ್ಗಳು ಬಂದ್ರು ಕೂಡ ಅಷ್ಟೊಂದು ಮೇಕಪ್ ಐಟಮ್ಸ್ ಇರಲ್ವಲ್ಲ ಅಂತ ತುಂಬಾ ಸಿಂಪಲ್ ಆಗಿ ಜಸ್ಟ್ ಇಟ್ಕೊಳ್ಳೋ ತರ ಈ ರೀತಿ ಮಾಡಿಸಿದೀವಿ. ಇದು ಪ್ಲೈನ್ ವಾಲ್. ಈ ಕಡೆ ಬಂದ್ರೆ ಇದು ಕೂಡ ಒಂದು ವಿಂಡೋ ಇದೆ. ಈ ಕಡೆ ಬಂದ್ರೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ರೀತಿ ತುಂಬಾ ಯಾರು ಯೂಸ್ ಮಾಡೋದಿಲ್ಲ. ಇಲ್ಲಿ ಎಕ್ಸ್ಟ್ರಾ ಏನ್ ಥಿಂಗ್ಸ್ ಇದೆ ಅದನ್ನೆಲ್ಲ ಮೇಲೆ ಸರ್ಜಾ ತರ ಮಾಡಿಸಿ ಅಲ್ಲಿ ಇಟ್ಕೊಂಡಿದೀವಿ. ನಾನು ಹೇಳೋದೇನು ಗೊತ್ತಾ, ಬಾತ್ರೂಮ್ಸ್ ಅಲ್ಲಿ ಯೂಸ್ ಮಾಡದೇ ಇರುವಂತ ಬಾತ್ರೂಮ್ಸ್ ಇದೆ. ಈ ರೀತಿ ಸರ್ಜಾ ಮಾಡಿಸಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬೇಡದಿರುವಂತ ಥಿಂಗ್ಸ್ ಅನ್ನೆಲ್ಲ ಇಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಸಿಟಿಗಳಲ್ಲಿ ಎಲ್ಲಂದ್ರಲ್ಲಿ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲಾ ಬಾತ್ರೂಮ್ಗಳಲ್ಲೂ ಆಗಲ್ಲ. ನೀವು ಯಾವುದು ಎಕ್ಸ್ಟ್ರಾ ಬಾತ್ರೂಮ್ ಅಂತ ಅದ ಗೆಸ್ಟ್ ಬಾತ್ರೂಮ್ ಅಂತ ಮಾಡಿಸ್ತೀರಲ್ಲ, ಅಲ್ಲಿ ಅದ್ರ ಮೇಲೆ ಈ ರೀತಿ ಸರ್ಜಾ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಸ್ಟೋರೇಜ್ ಮಾಡ್ಬೋದು. ಆಕ್ಚುಲಿ ಇದು ಮಾವನ್ ಕಾನ್ಸೆಪ್ಟು. ನಮ್ಗೆ ಏನಕ್ಕೆ ಬೇಡ ಅಂತ ಹೇಳಿದ್ವಿ ಸರ್ಜಾ ಈ ಕಾಲದಲ್ಲಿ ಯಾರು ಮಾಡಿಸ್ತಾರೆ ಅಂತ. ಬಟ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಯಾರನ್ನು ಮನೆ ಕಟ್ಟೋರಿದ್ರೆ ಇದನ್ನ ಫಾಲೋ ಮಾಡಿ, ಸಿಟಿಗಳಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಹೋಮ್ ಟೂರ್ನ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ. ಆ್ಯಕ್ಚುಲಿ ಒಂದೇ ವಿಡಿಯೋಲ್ಲಿ ಕವರ್ ಮಾಡಬೇಕು ಅಂತ ಮಾಡಿದೆ, ಬಟ್ ತುಂಬ ಲೆಂತ್ ಇದೆ ವಿಡಿಯೋ. ಸೊ ಲೆಂತ್ ಜಾಸ್ತಿ ಆದರೆ ನಿಮಗೂ ಕೂಡ ಬೋರ್ ಆಗ್ಬೋದು ಅಂತ ನೆಕ್ಸ್ಟ್ ವಿಡಿಯೋಗೆ ಅದನ್ನು ಹಾಕ್ತಿದ್ದೀನಿ.
ಬೇಜಾರು ಮಾಡ್ಕೊಬೇಡಿ, ತುಂಬ ದಿನದಿಂದ ವೆಯ್ಟ್ ಮಾಡಿಸಿದ್ದೀನಿ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.